Hello everybody, welcome to King English online classes. Well students, the previously you people have written an exam based on case. Among the case exam, there were few questions based on comprehensive passages, one passage, three questions, and next passage, back to back four questions. Let's see the analysis of some questions asked on English passage. Hope you know very well that in every passage you have four statements after every question and you have to choose the best among the four questions. Well students, this is Basavaraj, your English trainer. ವಿದ್ಯಾರ್ಥಿಗಳೇ 29 ಆಗಸ್ಟ್ 2024 ಪಿ ಡಿ ಒ ಮತ್ತು ವಿ ಎಗೆ ಕೊನೆಯ ಆನ್ಲೈನ್ ಬ್ಯಾಚನ್ನು ಮಾಡ್ತಾ ಇದ್ದೇನೆ. ಆಸಕ್ತರು ಕೇವಲ 600 ರೂಪಾಯಿಗೆ ಅಡ್ಮಿಷನ್ನ ತಗೊಳ್ಬೋದು. ರಿಸಲ್ಟ್ ಓರಿಯೆಂಟೆಡ್ ಗೊತ್ತಿದೆ. ನಾಡಿನಾದ್ಯಂತ ಸುಮಾರು ವಿದ್ಯಾರ್ಥಿಗಳು ಒಳ್ಳೆ ಒಳ್ಳೆ ಜಾಬಲ್ಲಿ, ಕೇಂದ್ರ ಸರ್ಕಾರಿ, ರಾಜ್ಯ ಸರ್ಕಾರಿ, ಡಿಫೆನ್ಸಲ್ಲಿ, ಇತರೆ ಜಾಬ್ಗಳಲ್ಲಿ ಒಳ್ಳೆ ಒಳ್ಳೆ ಜಾಬ್ಗಳನ್ನು ತಗೊಂಡಿದ್ದಾರೆ. ಅವೆಲ್ಲ ನಿಮ್ಗೆ ಗೊತ್ತಿರೋಂತೆ ಇಂಗ್ಲೀಷು ಕಬ್ಬಿಣದ ಕಡಲೆ. ಇದನ್ನು ಕ್ರ್ಯಾಕ್ ಮಾಡೋದಕ್ಕೆ ರೂಲ್ಸ್ಗಳಿರುತ್ತೆ, ಅವುಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ವಿದ್ಯಾರ್ಥಿಗಳೇ, 29 ಆಗಸ್ಟ್ 2024 ಕೊನೆ ಬ್ಯಾಚು ಪಿ ಡಿ ಒ ಮತ್ತು ವಿ ಎ ಒ ಅಭ್ಯರ್ಥಿಗಳಿಗೆ. ಹಾಗೆ ಯಾರೆಲ್ಲ MTS CGL ಅಪ್ಲೈ ಮಾಡಿದ್ದೀರಾ, MTS CGL ಅಭ್ಯರ್ಥಿಗಳು ಕೂಡ ನಿಮಗೂ ಕೂಡ ಕೇವಲ 600 ರೂಪಾಯಿ ನಿಮಗೆ ಫಸ್ಟ್ ಬ್ಯಾಚು, ಪಿ ಡಿ ಒ ಕೊನೆ ಬ್ಯಾಚು. ಯಾರು ಫಿನಾನ್ಷಿಯಲಿ ಕ್ರೈಸಿಸ್ ಅನುಭವಿಸ್ತಾ ಇದ್ದಾರೆ ಅವ್ರಿಗೆ ಅನುಕೂಲ ಆಗಲಿ ಅಂತ ಒಂದು ಉದ್ದೇಶದಿಂದ. ನಂಬರ್ ಗೊತ್ತಿದೆ, 8951000403. ಫೋನ್ ಪೇ ಮಾಡಿ ಆನ್ಲೈನ್ ಲಿಂಕ್ನ ತಗೊಳ್ಳಿ. ವೆಲ್, ಬ್ಯಾಕ್ ಟು KS Prelims 2024 passages based on English. ಮೊದಲು ಡೈರೆಕ್ಷನ್ನ ನೀಟಾಗಿ ಓದಬೇಕಾಗುತ್ತೆ ವಿದ್ಯಾರ್ಥಿಗಳು. ಏನಿದೆ ಡೈರೆಕ್ಷನ್ನು? read the following passage and read groups of 4 statements. Yes, 4 statements ಕೊಟ್ಟಿದ್ದಾರೆ. And one statement which is most acceptable in the light of the passage and answer question. 29ರಿಂದ 23 ಬ್ಯಾಕ್ ಟು ಬ್ಯಾಕ್ 4 ಪ್ರಶ್ನೆಗಳು. ವಿದ್ಯಾರ್ಥಿಗಳ ಕಂಪ್ರಹೆನ್ಸಿವ್ ಪ್ಯಾಸೇಜ್ಗೆ ಟೆಕ್ನಿಕ್ನ ಆಲ್ರೆಡಿ ನಾನು ಹೇಳಿಕೊಟ್ಟಿದ್ದೀನಿ. ಸುಮಾರು SSC ವಿದ್ಯಾರ್ಥಿಗಳೇ PDO ಅಸಿಸ್ಟೆಂಟ್ ಕಮಾಂಡೆಂಟ್, ಡೆಲ್ಲಿ ಇನ್ಸ್ಪೆಕ್ಟರ್ ಆಗಿರ್ಬೋದು, ಇನ್ನಿತರೆ ಎಕ್ಸಾಮ್ಗಳಿಗೆ ಅಲ್ವಾ, ಆ ಒಂದು ಹೇಳಿದ ನಿಟ್ಟಿನಲ್ಲೇ ಓದಬೇಕಾಗುತ್ತೆ. ಬನ್ನಿ ನಿಮಗೋಸ್ಕರ ಈ ಪ್ಯಾಸೇಜ್ನ ಓದಿ ನಾನು ಹೇಳ್ತಾ ಇದ್ದೇನೆ. Well, the very first passage, when I go into a stranger's library, I round the bookshelves to learn what sort of person is the stranger, and when he comes in, I feel that I know the key to his mind and the range of his interest. ನಾನು ಒಂದು ಪರಿಚಯವಿಲ್ಲದ ಒಂದು ಗ್ರಂಥಾಲಯಕ್ಕೆ ಹೋದಾಗ ಅಲ್ಲಿ ಬುಕ್ ಸೆಲ್ಸ್ ಇರುತ್ತಲ್ವಾ, ನಾನು ಅದನ್ನು ಸುತ್ತಾ ಇರ್ತೀನಿ. ಏನಕ್ಕೆ? ನನಗೆ ಅರ್ಥ ಮಾಡ್ಕೋಬೇಕಿದೆ ಎಂಥ ವ್ಯಕ್ತಿಗಳಲ್ಲಿ ಇರ್ತಾರೆ, ಸ್ಟ್ರೇಂಜರ್ ಹೇಗಿದ್ದಾನೆ ಅಂತ, ಮತ್ತು ಅವನು ಬಂದಾಗ ಫೀಲ್ ಏನಾಗುತ್ತೆ, ಅವನ್ ಕೀ ಟು ಹೀಸ್ ಮೈಂಡ್ ಅಂಡ್ ದ ರೇಂಜ್ ಆಫ್ ದ ಇಂಟ್ರೆಸ್ಟ್ ಅಂತ ಇದೆ. ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಹೋಗ್ತೀನಿ ಅಂತ. ಆ ಹೌಸ್ ವಿದೌಟ್ ಬಿಕ್ಸ್ ಇಸ್ ಕ್ಯಾರೆಕ್ಟರ್ಲೆಸ್ ಹೌಸ್. ನೋಡಿ ಹೇಗೆ ಟ್ವಿಸ್ಟ್ ಆಗ್ತಿದೆ, ಟಾಪಿಂದ ಡಿವೇಟ್ ಆಗ್ತಿದೆ. ಫಸ್ಟ್ ಕೊಟ್ಟಿರೋದೇನು ಹೇಳಿ, ನನಗೆ ಪರಿಚಯ ಇಲ್ಲದ ಒಂದು ಲೈಬ್ರರಿನಲ್ಲಿ ವಿದ್ಯಾರ್ಥಿ ಎಲ್ಲರೂ ಗಮನಿಸಿ, ಕರೆಕ್ಟಾಗಿ ಆನ್ಲೈನ್ ಇದ್ದವರು ಕರೆಕ್ಟಾಗಿ ನೀಟಾಗಿ ಗಮನಿಸ್ಕೊಳ್ಳಿ ವಿದ್ಯಾರ್ಥಿಗಳೇ. ಡೌಟ್ಸ್ಗಳು ಬಂದಾಗ ಕೊನೆ ಹಂತದಲ್ಲಿ ನನಗೆ ಕರೆ ಮಾಡ್ಬೋದು. ನೋಡಿ, ಫಸ್ಟ್ 3.5 to 4 ಲೈನ್ಸ್ ಏನು ಕೊಟ್ಟಿದ್ದಾರೆ, ನಾನೊಂದು ಪರಿಚಯವಿಲ್ಲದ ಗ್ರಂಥಾಲಯಕ್ಕೆ ಪ್ರವೇಶಿಸಿದಾಗ ಅಲ್ಲಿ ಬುಕ್ಸ್ಗಳನ್ನಿಟ್ಟಿರೋ ಒಂದು ಸೆಲ್ಫನ್ನು ನಾನು ಸುತ್ತಾ ಇರ್ತೀನಿ. ಏನಕ್ಕೆ? ಟು ಲರ್ನ್ ವಾಟ್ಸ್ ಆಫ್ ಅ ಪರ್ಸನ್ ದ ಸ್ಟ್ರೇಂಜರ್ ಇಸ್. ಅಲ್ಲಿ ಅಪರಿಚಿತ ವ್ಯಕ್ತಿಗಳು ಯಾವ ರೀತಿ ವ್ಯಕ್ತಿಗಳು ಅದನ್ನು ತಿಳ್ಕೊಳ್ಳೋದಕ್ಕೆ. ವೆನ್ ಈ ಕಮ್ಸ್ ಇನ್ ಐ ಫೀಲ್ ದ್ಯಾಟ್ ಐ ನೋ ದ ಕೀ ಟು ಹಿಸ್ ಮೈಂಡ್ ಆ್ಯಂಡ್ ದ ರೇಂಜ್ ಆಫ್ ದ ಇಂಟ್ರೆಸ್ಟ್ ಅಂತ ಇದ್ದಾರೆ. ಆ ಪರಿಚಯ ಇಲ್ಲದ ವ್ಯಕ್ತಿ ಒಳಗಡೆ ಬಂದಾಗ, ಅದು ನಾನಾಗಿರ್ಬೋದು, ನೀವಾಗಿರ್ಬೋದು, ಈ ಥರ ಲೈಬ್ರರಿನ ಆಗಿರ್ಬೋದು, ಒಳಗಡೆ ಬಂದಾಗ ನಮಗೆ ಕಾತುರ ಏನಪ್ಪ ಅಂತಂದರೆ, ಯಾವ ಥರ ವ್ಯಕ್ತಿ ಅದು, ಅವನ ಮೈಂಡಲ್ಲಿ ಏನು ಓಡ್ತಾ ಇದೆ, ಅವನ ಅಭಿರುಚಿಗಳೇನು, ಆಸಕ್ತಿಗಳೇನು, ಇಷ್ಟು ಕೊಟ್ಟಿದ್ದಾರ. ನೆಕ್ಸ್ಟ್ ನೋಡಿ ಹೇಗೆ ಇವನ್ UPSCಲೂ ಕೂಡ ವಿದ್ಯಾರ್ಥಿಗಳು UPSCಲೂ ಕೂಡ ಈ ಥರ ಪ್ಯಾಸೇಜ್ನ ಕೊಡೋದಿಲ್ಲ, ತುಂಬ ಚಾಲೆಂಜಿಂಗ್ ಆಗಿದೆ. ಬನ್ನಿ ನೆಕ್ಸ್ಟ್ ಲೈನ್ ಓದ್ತಾ ಇದ್ದೀನಿ. ಆ ಹೌಸ್ ವಿದೌಟ್ ಬುಕ್ಸ್ ಇಸ್ ಕ್ಯಾರೆಕ್ಟರ್ಲೆಸ್ ಹೌಸ್. ನೋಡಿ ಹೇಗೆ ಟಾಪಿಕ್ ಚೇಂಜ್ ಮಾಡಿದ್ದಾರೆ. ಯಾವ ಮನೆಯಲ್ಲಿ ಪುಸ್ತಕ ಇರಲ್ವೋ ಅದು ಕ್ಯಾರೆಕ್ಟರ್ ಇಲ್ಲದ ಮನೆ ಅಂತ ಹೇಳ್ತಾ ಇದ್ದಾರೆ. ನೋ ಮ್ಯಾಟರ್ ಹೌಸ್ ಇಸ್ ದ ಪರ್ಸನ್, ರಗ್ಸ್ ಓನ್ಲಿ ಟೆಲ್ ಯು ವೆದರ್ ವಿ ಹ್ಯಾಸ್ ಗಾಟ್ ಮನಿ ಬಟ್ ದ ಬುಕ್ಸ್ ಟೆಲ್ಸ್ ಯು. ವಿದ್ಯಾರ್ಥಿಗಳೇ, ಆ ವ್ಯಕ್ತಿ ತುಂಬಾ ರಿಚ್ ಆಗಿದ್ದಾನೆ, ಅವನ ಮನೇಲಿ ಯಾವುದೇ ಪುಸ್ತಕಗಳಿಲ್ಲ ಅಂದ್ರೆ ಅವನ ಮನೆಯಲ್ಲಿ ಪುಸ್ತಕ ಇರೋದು ಇಂಪಾರ್ಟೆಂಟ್, ಅವ್ನು ಎಷ್ಟು ರಿಚ್ ಆಗಿದ್ದಾನೆ ನಮ್ಮ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪರ್ಸನ್ ರಗ್ಸ್ ಓನ್ಲಿ ಟೆಲ್ ಯು ವೆದರ್ ಹಿ ಹ್ಯಾಸ್ ಗಾಟ್ ಮನಿ. ನನ್ನ ಹತ್ರ ಇಷ್ಟು ದುಡ್ಡಿದೆ, ಅಷ್ಟು ದುಡ್ಡಿದೆ, ಜಂಬ ಹಾಕಿಸ್ಕೊಳ್ತಿದ್ರು, ಪೆಂಡಲ್ ಬಡಾಯಿ ಮಾದೇವ್ ಅಂತ ಹೇಳ್ತಿರಲ್ವಾ,
ಅದು ಇಂಪಾರ್ಟೆಂಟ್ ಅಲ್ಲ. ಪುಸ್ತಕವನ್ನ ಕೂಡ ಹಾಕೋದು ಮನೇಲಿಟ್ಟಿರುವಂಥದ್ದು ತುಂಬಾನೇ ಇಂಪಾರ್ಟೆಂಟ್. ಬಟ್ ದ ಬುಕ್ಸ್ ಟೆಲ್ ಯು ವೆದರ್ ಹಿ ಹ್ಯಾಸ್ ಗಾಟ್ ಅ ಮೈಂಡ್ ಆಸ್ ವೆಲ್ ಆಸ್. ಬರೀ ಪುಸ್ತಕ ಇದ್ರೆ ಪುಸ್ತಕ ಇದ್ದಾಗ ಗೊತ್ತಾಗುತ್ತೆ ಆ ವ್ಯಕ್ತಿಯಲ್ಲಿ ಓದುವ ಗುಣ ಇದೆ, ಅವನಲ್ಲಿ ಒಳ್ಳೆ ಗುಣಗಳಿದೆ ಅಂತ. ಬುಕ್ಸ್ ಹೇಳುತ್ತೆ ವೆದರ್ ಹಿ ಹ್ಯಾಸ್ ಗಾಟ್ ಅ ಮೈಂಡ್ ಆಸ್ ವೆಲ್ ಅಂತ. ಅಂದ್ರೆ ಬರೀ ಶ್ರೀಮಂತನಷ್ಟೇ ಅಲ್ಲ, ಅದ್ರ ಜೊತೆಗೆ ಅವನಲ್ಲಿ ಓದುವಂತ ಮೈಂಡ್ ಇದೆ, ಆ ಮನಸ್ಸಿದೆ ಅಂತ ಹೇಳುವಂಥದ್ದು. ಇಟ್ ಈಸ್ ನಾಟ್ ಕ್ವಶನ್ ಆಫ್ ಮನಿ ದಟ್ ವಿ ಡೋಂಟ್ ಬೈ ಬುಕ್ಸ್. ವಿದ್ಯಾರ್ಥಿಗಳೇ, ನಾವು ಪುಸ್ತಕವನ್ನ ಕೊಂಡ್ಕೊಳ್ತೀವ ಇಲ್ವ ಅನ್ನೋಂಥದ್ದು ಪ್ರಶ್ನೆ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ಲೇಖಕರು. ಐ ರಿಪೀಟ್ ದಟ್ ದ ಬುಕ್ಸ್ ಆರ್ ದ ಚೀಪೆಸ್ಟ್ ಆಸ್ ವೆಲ್ ಆಸ್ ದ ಬೆಸ್ಟ್ ವಾರ್ಡ್ ಆಫ್ ದ ಎಕ್ವಿಪ್ಮೆಂಟ್ ಆಫ್ ದ ಹೌಸ್. ಪುಸ್ತಕಕ್ಕೆ ಎಷ್ಟಪ್ಪ ದುಡ್ಡು ಹಾಕ್ತೀರಾ ನೀವು? ಮನೆಯಲ್ಲಿರೋ ಸಾಮಾನುಗಳನ್ನು ನೋಡಿದಾಗ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಮ್ಮ ಪುಸ್ತಕಗಳನ್ನ ನಾವು ಕೊಂಡ್ಕೊಳ್ಳುವಂಥದ್ದು ಇರೋದು. ಐ ರಿಪೀಟ್ ದಟ್ ಹೇಳ್ತಾರೆ ಲೇಖಕರು, ಮತ್ತೆ ಪುನರುತ್ತಿಸುತ್ತಿದ್ದೇನೆ. ಐ ಆಮ್ ಗೋಯಿಂಗ್ ಟು ಎಂಪಸೈಸ್ ಇಟ್, ಐ ಆಮ್ ಗೋಯಿಂಗ್ ಟು ಸ್ಟ್ರೆಸ್ ಇಟ್ ಅಂತ ಹೇಳ್ತಾರೆ. I repeat that the books are the cheapest as well as the best part of the equipment of the house. ಮನೆಯಲ್ಲಿ ಸಾಕಷ್ಟು ವಸ್ತುಗಳನ್ನ ನಾವು ಕೂಡ ಹಾಕ್ತೀವಲ್ವಾ, ಅದರಲ್ಲಿ ಬೆಸ್ಟ್ ವಸ್ತು ಯಾವುದಪ್ಪ ಅಂದ್ರೆ ಒಂದು ಎಕ್ವಿಪ್ಮೆಂಟ್ ಅಂತಂದ್ರೆ ಬುಕ್ಸ್ ಅಂತ ಹೇಳ್ತಾರೆ. You can begin a library with the expenditure of a few dollars. ಲೈಬ್ರರಿ ಮಾಡ್ಬೇಕಿದಪ್ಪ ಮಿನಿಮಲ್, ಅದಕ್ಕೆ ಸಾಕಷ್ಟು ಸಾವಿರ ದುಡ್ಡೆಲ್ಲ ಕಟ್ಟಿ ಅದನ್ನ ಡಾಲರ್ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ. ಯು ಕ್ಯಾನ್ ಬಿಗಿನ್ ಯುವರ್ ಲೈಬ್ರರಿ ವಿತ್ ದ ಎಕ್ಸ್ಪೆಂಡಿಚರ್ ಆಫ್ ಫ್ಯೂ ಡಾಲರ್ಸ್. ಒಂದು ಲೈಬ್ರರಿ ಮಾಡಬೇಕಿದೆ, ಒಂದು ಶೋ ಕೇಸ್ ಮಾಡಬೇಕಿದೆ, ಅದಕ್ಕೊಂದು ಗ್ಲಾಸ್ ಹಾಕ್ಬೇಕಿದೆ, ಅದ್ರಲ್ಲಿ ಪುಸ್ತಕ ಇಡಬೇಕಂದ್ರೆ ಅ ಫ್ಯೂ ಬಕ್ಸ್, ಒಂದು ಫ್ಯೂ ಡಾಲರ್ಸ್, ರೂಪಾಯಿ ಅಂತ ಅನ್ಕೊಳ್ಳೋಣ, ಕೆಲವು ರೂಪಾಯಿಗಳನ್ನು ನೀವು ಖರ್ಚು ಮಾಡ್ತೀರಾ. ಆ ಬುಕ್ಸ್ ಲೈಬ್ರರಿ ಮಾಡೋದಕ್ಕೆ ಕೆಲವೊಂದು ದುಡ್ಡುಗಳನ್ನ ನಾವು ಹಾಕ್ತೀವಿ. ನಿಯರ್ಲಿ ಆಲ್ ದ ಬೆಸ್ಟ್ ಲಿಟರೇಚರ್ ಇನ್ ದ ವರ್ಲ್ಡ್ ಇಸ್ ಅಟ್ ಯುವರ್ ಕಮಾಂಡ್ ಅಟ್ $2 ಓನ್ಲಿ. ಅದೇ ನೀವು ಪುಸ್ತಕಗಳನ್ನು ನೀವು ಕೊಂಡ್ಕೋಬೇಕಿದ್ರೆ ನೀವೇನು ಖರ್ಚು ಮಾಡ್ತಿದ್ರ ಮನೇಲಿ ಗ್ರಂಥಾಲಯಕ್ಕೆ ಅಷ್ಟು ಬೇಡ, ಅವ್ರು ನಿಮ್ಮ ಆರ್ಡರ್ ಅಲ್ಲಿ ಕಮಾಂಡ್ ಅಲ್ಲಿ ಇದೆ. ಎಷ್ಟಪ್ಪ? ಕೆಲವು ದುಡ್ಡನ್ನ, ಸ್ವಲ್ಪ ದುಡ್ಡನ್ನ ಹಾಕಿ, ರೈಟ್ ವರ್ಡ್ ಅಟ್ ಯುವರ್ ಕಮಾಂಡ್ $2 ಅ ವಾಲ್ಯೂಮ್. ಒಂದು ವಾಲ್ಯೂಮ್ ಕೊಂಡ್ಕೋಬೇಕಿದೆ ಅಂತ $2 ಖರ್ಚು ಮಾಡ್ತೀರಾ. ಫಾರ್ $100 ಯು ಕ್ಯಾನ್ ಗೆಟ್ ಲೈಬ್ರರಿ ಆಫ್ 50 ಬುಕ್ಸ್. ಅದೇ ನೀವು $100 ಪುಸ್ತಕಗಳ ಮೇಲೆ ನೀವು ಖರ್ಚು ಮಾಡಿದ್ರೆ 50 ಬುಕ್ಸ್ ಇರುವಂತ ಲೈಬ್ರರಿ ಒಂದು ರೆಡಿ ಆಗುತ್ತೆ. ಇವನ್ ಇಫ್ ಯು ಡೋಂಟ್ ರೀಡ್ ದೆಮ್, ನೀವು ಪರ್ಚೇಸ್ ಮಾಡಿದ್ದೀರಾ ಅಲ್ವಾ, ಪರ್ಚೇಸ್ ಮಾಡಾದ್ಮೇಲೆ ಇವನ್ ಇಫ್ ಯು ಡೋಂಟ್ ರೀಡ್ ದೆಮ್ ಯುವರ್ ಸೆಲ್ಫ್, ದೇ ಆರ್ ಪ್ರೈಸಸ್ ಇನ್ವೆಸ್ಟ್ಮೆಂಟ್ ಫಾರ್ ಯುವರ್ ಚಿಲ್ಡ್ರನ್. ಸಪೋಸ್ ನೀವು ಪುಸ್ತಕವನ್ನ ಕೊಂಡ್ಕೊಂಡಿದ್ದೀರಾ, ಅದನ್ನ ನೀವು ಓದಿಲ್ಲ ಅಂತ ಅನ್ಕೊಳ್ಳಿ, ಅವಾಗಲೂ ಕೂಡ ಆ ಪ್ರೈಸ್ಲೆಸ್ ಇನ್ವೆಸ್ಟ್ ಫಾರ್ ಯುವರ್ ಚಿಲ್ಡ್ರನ್ ಅಂದ್ರೆ ಅಟ್ ಲೀಸ್ಟ್ ನಿಮ್ಮ ಮಕ್ಕಳಿಗೆ ಬೆಲೆ ಕಟ್ಟಲಾರದಂತ ಒಂದು ಇನ್ವೆಸ್ಟ್ಮೆಂಟ್ ನಿಮ್ಮ ಮಕ್ಕಳಿಗೋಸ್ಕರ ಮಾಡ್ತಿದ್ದೀರಾ. ಅಂದ್ರೆ ಬುಕ್ಕಲ್ಲಿ ಯಾರು ದುಡ್ಡನ್ನ ಖರ್ಚು ಮಾಡ್ತಾರೆ ಅದು ಯಾವತ್ತೂ ವೇಸ್ಟ್ ಹೋಗಲ್ಲ, ವ್ಯರ್ಥ ಹೋಗಲ್ಲ, ಹಾಳಾಗಲ್ಲ, ಅದರಿಂದ ಯಾವುದೇ ನಮ್ಗೆ ಲಾಸ್ ಇಲ್ಲ ಅಂತ ಹೇಳ್ತಾರೆ. ವಾಟ್ ಡಿಲೈಟ್ ಈಸ್ ದೇರ್ ಲೈಕ್ ದ ರಿವಿಲೇಷನ್ ಆಫ್ ಬುಕ್ಸ್ ಫಾರ್ ದ ಸಡನ್ ಇಂಪ್ಯಾಕ್ಟ್ ಆಫ್ ಮಾಸ್ಟರ್ ಸ್ಪಿರಿಟ್. ವಿದ್ಯಾರ್ಥಿಗಳು ಇಷ್ಟೆಲ್ಲ ಕಷ್ಟಪಟ್ಟು ಆ ಮಾಸ್ಟರ್ ಸ್ಪಿರಿಟ್ ಲೇಖಕರು, ಒಬ್ಬ ರಿಸೋರ್ಸ್ಫುಲ್ ಪರ್ಸನ್ ಅದನ್ನ ಬರೆದಿರ್ತಾರೆ. ಆ ಬುಕ್ಕಿಂದ ಏನೋ ರಿವೀಲ್ ಮಾಡ್ತಾ ಇದ್ದಾರೆ, ಏನೋ ಹೊರ ಚೆಲ್ಬೇಕು, ಏನೋ ಮಾಹಿತಿ ಕೊಡಬೇಕಿದೆ, ಸಂದೇಶವನ್ನ ಸಮಾಜಕ್ಕೆ ಓದುಗರಿಗೆ ರವಾನೆ ಮಾಡಬೇಕು ಅಂತಿದೆ. What delight is there like the revelation of books for the sudden impact of master spirit, the sense of windows flung wide open to the universe. ಆ ಪುಸ್ತಕಗಳು ನಿಜವಾಗ್ಲೂ ಬೆಲೆ ಗೊತ್ತಾದಾಗ ರೈಟ್ ನಿಮಗೆ ಈ ಯೂನಿವರ್ಸ್ ಒಂದು ಬಾಗಿಲು ಅಥವಾ ಕಿಟಕಿ ತೆರೆದಂಗಾಗುತ್ತೆ, ಅಷ್ಟು ಖುಷಿ ಆಗುತ್ತೆ ಅಂತ ಹೇಳುವಂಥದ್ದು. ಇಟ್ ಈಸ್ ದ ಅಡ್ವೆಂಚರ್ ಆಫ್ ಮೈಂಡ್, ದ ಜಾಯ್ ಆಫ್ ವಿಚ್ ಡಸ್ ನಾಟ್ ಪಾಸ್ ಅವೇ. ವಿದ್ಯಾರ್ಥಿಗಳ ಪುಸ್ತಕ ಏನಿದೆಯಲ್ಲ ಅದನ್ನು ಬರೆಯುವಂಥದ್ದು, ಅದನ್ನು ಓದುವಂಥದ್ದು. ಅಡ್ವೆಂಚರ್ ಆಫ್ ಮೈಂಡ್ ಅಂದ್ರೆ ನಿಮ್ಮ ಮನಸ್ಸಿಗೆ ಒಂದು ಸಾಹಸ ಕೆಲಸ ಮಾಡೋದು. ದ ಜಾಯ್ ವಿಚ್ ಡಸ್ ನಾಟ್ ಪಾಸ್ ಅವೇ, ಅದನ್ನು ಓದುವಾಗ ನಿಮ್ಗೊಂದು ಆ ನೆಮ್ಮದಿ, ಸಂತೃಪ್ತಿ, ಖುಷಿ ಸಿಗುತ್ತಲ್ವಾ, ಅದು ನೆವರ್ ಪಾಸ್ ಅವೇ ಅಂತ. ಅದಕ್ಕೆ ಸಾವು ಅನ್ನೋದಿಲ್ಲ, ಅದಕ್ಕೆ ಮೃತ್ಯು ಅನ್ನೋದಿಲ್ಲ, ಅದು ಅಮರ ಅಂತ ಹೇಳ್ತಾರೆ. ದ್ಯಾಟ್ ಗಿವ್ ದ ಅಡ್ವೆಂಚರ್ ಆಫ್ ಲೈಫ್ ಇಟ್ ಸೆಲ್ಫ್ ಬ್ಯೂಟಿ ಅಂಡ್ ಫ್ರಾಗ್ರೆನ್ಸ್. ಆ ಒಂದು ಸಂತಸ, ಖುಷಿ, ಆ ನೆಮ್ಮದಿ ಇದೆಯಲ್ವಾ, ಅದು ನಿಮ್ಮ ಜೀವನದ ಒಂದು ಸೌಂದರ್ಯವನ್ನ, ಒಂದು ಸುಂದರತೆಯನ್ನ, ಒಂದು ಕಂಪನ್ನ ಕೊಡುತ್ತೆ ಅಂತ ಹೇಳ್ತಿರೋದೆ ಈ ಪ್ಯಾಸೇಜಿನ ಅರ್ಥ. ವಿದ್ಯಾರ್ಥಿಗಳೇ, ಪ್ಯಾಸೇಜ್ನ ಹೇಗೆ ಓದಬೇಕು ಅಂತ ಆನ್ಲೈನ್ ಆಫ್ಲೈನ್ ಕ್ಲಾಸಸ್ಗಳು ನಿಮ್ಗೆ ಹೇಳಿದ್ದೇನೆ, ಅದನ್ನು ಜ್ಞಾಪಿಸ್ಕೊಳ್ಳಿ. ಅದೇ ನಿಟ್ಟಿನಲ್ಲಿ ಒಂದ್ಸರಿ ಓದ್ಬೇಕು, ಹಬ್ಬ ಬಂದ್ರೆ 2 ಸಾರಿ, 2ನೇ ಸಾರಿ ಬಿಟ್ಟು 3ನೇ ಸಾರಿ ಓದಿದಾಗ ನಿಮ್ಗೆ ಟೈಮ್ ಸಾಕಾಗಲ್ಲ. ಬನ್ನಿ ಪ್ರಶ್ನೆಗಳೇನಿದೆ ನೋಡೋಣ. ಪ್ರಶ್ನೆ ನಂಬರ್ 1, ವಾಟ್ ಡು ದ ಬುಕ್ಸ್ ಟೆಲ್ ಯು ಅಬೌಟ್ ದ ಸ್ಟ್ರೇಂಜರ್? ಈ ಪುಸ್ತಕಗಳು ಆ ಚಿರಪರಿಚಿತನ ಕುರಿತು ಏನನ್ನು ಹೇಳುತ್ತೆ? ದಟ್ ಈಸ್ ದ ರಿಚ್ ಮ್ಯಾನ್ ಅಂತ ಹೇಳುತ್ತಾ? ಇಲ್ಲ. ದಟ್ ಹಿ ಹ್ಯಾಸ್ ಗುಡ್ ಮೆಂಟಲ್ ಫ್ಯಾಕಲ್ಟಿ ಅಂತ ಹೇಳುತ್ತಾ? ಇಲ್ಲ. ದಟ್ ಹಿ ಮೋಟಿವೇಟ್ಸ್ ಅದರ್ಸ್ ಟು ರೀಡ್ ಬುಕ್ಸ್ ಅಂತ ಹೇಳುತ್ತಾ? ಇಲ್ಲ. ದಟ್ ಹಿ ಬಿಲೀವ್ಸ್ ಇನ್ ಪ್ರೈಸ್ಲೆಸ್ ಇನ್ವೆಸ್ಟ್ಮೆಂಟ್ ಅಂತ ಹೇಳುತ್ತೆ. ಇದು ಸರಿಯಾದ ಉತ್ತರ. 2ನೇ ಪ್ರಶ್ನೆ, ವೆನ್ ಒನ್ ರೀಡ್ಸ್ ಎ ಗುಡ್ ಬುಕ್, ಯಾರಾದ್ರೂ ಒಂದು ಉತ್ತಮವಾದಂಥ ಒಂದು ಪುಸ್ತಕ ಓದಿದಾಗ
ಒನ್ ಈಸ್ ಡಿಲೈಟೆಡ್, ಖುಷಿ ಆಗುತ್ತಂತೆ. ಕಾರಣ ಏನು? ಒನ್ ಫೈಂಡ್ಸ್ ದ ವಿಂಡೋಸ್ ಆಫ್ ಲೈಬ್ರರಿ ಓಪನ್, ಯಾಕಂದ್ರೆ ವಿಂಡೋ ಲೈಬ್ರರಿ ಓಪನ್ ಆಗಿದೆ ಅಂತ. ಇಲ್ಲವೇ ಇಲ್ಲ ಇದು. ಒನ್ ಫೀಲ್ಸ್ ದ ಇನ್ಫ್ಲೂಯೆನ್ಸ್ ಆಫ್ ಗ್ರೇಟ್ ರೈಟರ್, ರೈಟರ್ನ ಪ್ರಭಾವ ಬೀರುತ್ತೆ, ಖಂಡಿತ ಇದೆ. ಒನ್ ನೋಸ್ ಮಚ್ ಅಬೌಟ್ ದ ಯೂನಿವರ್ಸ್, ಯೂನಿವರ್ಸ್ ಬಗ್ಗೆ ನೀವು ತಿಳ್ಕೊಳ್ತೀರಾ ಅಂತ. ಒನ್ ಗೆಟ್ಸ್ ಆಲ್ ಮೆಟೀರಿಯಲ್ ಕಂಫರ್ಟ್ಸ್, ಇದು ನನಗೆ ಸೂಕ್ತ ಅಂತ ಅನಿಸ್ತಾ ಇದೆ. ನಾ ಈ ಆನ್ಸರ್ನ ಲಾಕ್ ಮಾಡ್ತಾ ಇದ್ದೇನೆ. ನೀವು ಯಾವ್ದೆಲ್ಲ ಮಾಡಿದ್ದೀರಾ ನಿಮ್ಮ ಕೀ ಆನ್ಸರ್ಸ್ ಅಲ್ಲಿ ನೋಡ್ಕೊಳ್ಳಿ. ನಿಮ್ಮ ಆನ್ಸರ್ ಏನಿದೆ ನಂಗೆ ಕಮೆಂಟ್ ಮಾಡಿ. ಆನ್ಲೈನ್ ಮತ್ತು ಆಫ್ಲೈನ್ ವಿದ್ಯಾರ್ಥಿಗಳೇ, ಬನ್ನಿ ಮೂರನೇ ಪ್ರಶ್ನೆ ನೋಡೋಣ. 23. ದ ವರ್ಡ್ ಮಾಸ್ಟರ್ ಸ್ಪಿರಿಟ್ ಇನ್ ದ ಪ್ಯಾಸೇಜ್ ಮೀನ್ಸ್. ನೋಡಿದಿರಲ್ವಾ, ಪ್ಯಾಸೇಜಿನ ಕೊನೆಯಲ್ಲಿ at the end of the passage the master spirit is given. The question is quite clear students, what is the literal meaning of master spirit ಅಂತ ಕೇಳಿದ್ದಾರೆ. ಇದರ ಅರ್ಥ ಗೊತ್ತಲ್ಲ, ಆಗ್ಲೇ ನಾನು ನಿಮ್ಗೆ ಹೇಳಿದೆ, ಒಬ್ಬ ರಿಸೋರ್ಸ್ಫುಲ್ ಪರ್ಸನ್, ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಅಂತ. ಮೊದಲೇ ಆಪ್ಷನ್ ಇದೆ ಅ ಪ್ರಾಮಿನೆಂಟ್ ರೈಟರ್, ಡೌಟೇ ಇಲ್ಲ, ಖಂಡಿತ ವಿದ್ಯಾರ್ಥಿ. ಎರಡನೇ ಆಪ್ಷನ್ ನೋಡಿ, ದ ಸ್ಪಿರಿಚುವಲ್ ಎಫೆಕ್ಟ್ ಆಫ್ ಮಾಸ್ಟರ್, ನೋ. ಒನ್ ಹೂ ಹ್ಯಾಸ್ ಅ ಕಂಟ್ರೋಲ್ ಓವರ್ ದ ಸ್ಪಿರಿಟ್ ಆಫ್ ಮ್ಯಾನ್, ನೋ. ಒನ್ ಹ್ಯಾಸ್ ಹ್ಯಾಡ್ ಟೂ ಮೆನಿ ರಗ್ಸ್, ನೆಗೆಟಿವ್ ಇದೆ, ಆಗಕ್ಕೆ ಸಾಧ್ಯನೇ ಇಲ್ಲ. ಒಂಥರ UPSC ಮೀರಿಸುವಂತ ಪ್ರಶ್ನೆಗಳು ಕೇಳಿದಾರಲ್ವಾ, ಪರವಾಗಿಲ್ಲ, ಚೆನ್ನಾಗಿ ಬರ್ದಿದ್ದಾರೆ, ಅದೇ ಖುಷಿ. ಬನ್ನಿ, ಈ ಫಸ್ಟ್ ಪ್ಯಾರಾಗ್ರಾಫ್ ನಲ್ಲಿ 3 ಪ್ರಶ್ನೆಗಳಿತ್ತು, ಇನ್ನೊಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ದ ಸೆಕೆಂಡ್ ಪ್ಯಾಸೇಜ್ ಇಸ್ ರಿಲೇಟೆಡ್ ಟು ಫಿಲಾಸಫಿ ಆರ್ ಫಿಲಾಸಫಿ ರಿಲೇಟೆಡ್ ಇದೆ, ಒಂದು ತತ್ವಶಾಸ್ತ್ರ ಅಂತ. ನಿಜವಾಗ್ಲೂ ಜೀವನದಲ್ಲಿ ಯಾರು ಶ್ರೀಮಂತರು? ದುಡ್ಡು, ಅಧಿಕಾರ, ಹಣ, ಆಸ್ತಿ, ಅಂತಸ್ತು, ವೈಡ್ಯೂರ, ಜಮೀನ ಇದಿರುವಂಥದ್ದ, ಅಥವಾ ಕಡುಬಡವರಾಗಿದ್ದರೂ ಕೂಡ 3 ಹೊತ್ತಿನ ಊಟಕ್ಕಾಗಿ ಹಗಲು ರಾತ್ರಿ ಇಲ್ಲ, ದಿನವಿಡೀ ದುಡಿದು ಹೊಟ್ಟೆ ತುಂಬ ಊಟ ಮಾಡಿ ಕಣ್ತುಂಬ ನಿದ್ದೆ ಮಾಡ್ತಾರಲ್ವಾ, ಯಾರು ಶ್ರೀಮಂತರು? ವಿದ್ಯಾರ್ಥಿಗಳ ಇದರ ಕುರಿತಾಗಿ ಒಂದು ಫಿಲಾಸಫಿ ರಿಲೇಟೆಡ್ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಇಲ್ಲಿ ಸುಮಾರು ವಿದ್ಯಾರ್ಥಿಗಳು ನೀವು ಅಂಕ ಕಳ್ಕೊಳ್ಳುವಂಥ ಚಾನ್ಸಸ್, ರೈಟ್? ನಿಮಗೋಸ್ಕರ ಹೈಲೈಟ್ ಮಾಡಿದ್ದೀನಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ಗಮನಿಸಿ, ನಿಮಗೆ ನೇರವಾಗಿ ಉತ್ತರ ಸಿಗುತ್ತೆ. ಪ್ರಶ್ನೆ ವಿದ್ಯಾರ್ಥಿಗಳೇ, 24ರಿಂದ 27, ರೈಟ್? 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ನೋಡೋಣವಾ ಏನಿದೆ ಅಂತ. ಬನ್ನಿ, ಪ್ಯಾಸೇಜ್ನ ಓದೋ ರೀತಿ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೆ. ಆನ್ಲೈನ್ ಆಫ್ನಲ್ಲಿ ಎಷ್ಟು ಟೈಮ್ಸ್ ಆಗುತ್ತೆ, ಇದರಲ್ಲಿ ಏನೇನೆಲ್ಲ ಇಂಪಾರ್ಟೆಂಟ್ ಇರುತ್ತೆ, ಅದೇ ನಿಟ್ಟಿನಲ್ಲಿ ನೋಡ್ತಾ ಹೋಗೋಣ. There are a great many people who have all the material conditions of life, that is health and sufficient income, and who nevertheless are profoundly unhappy ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಸಾಕಷ್ಟು ಮಹಾನ್ ವ್ಯಕ್ತಿಗಳು ನಮ್ಮ ಸುತ್ತಮುತ್ತಲೂ ಇದ್ದಾರೆ. who have all the material conditions of life, ಅವ್ರಿಗೆ ಭೌತಿಕವಾಗಿ ಏನೆಲ್ಲ ಬೇಕಿದೆ ಅದನ್ನೆಲ್ಲ ಮಾಡ್ಕೊಂಡಿದ್ದಾರೆ, ಕಂಡೀಷನ್ ಚೆನ್ನಾಗಿದೆ, ತುಂಬಾ ಹ್ಯಾಪಿ ಇದೆ. ದಟ್ ಈಸ್ ವಿಶೇಷವಾಗಿ ಬೇಕಿರೋದೇನು ಹೇಳಿ, ಹೆಲ್ತ್ ಬೇಕಿದೆ ಅಂಡ್ ಸಫಿಷಿಯಂಟ್ ಇನ್ಕಮ್, ಸಾಕಷ್ಟು ಏನ್ ಹೇಳ್ತೀರಪ್ಪ, ಇನ್ಕಮ್ ಅಂತ ಹೇಳ್ತಾರೆ ಇರೋರು. ಅಂಡ್ ಹೂ ನೆವರ್ಲೆಸ್ ಆರ್ ಪ್ರೊಫೌಂಡ್ಲಿ ಅನ್ಹ್ಯಾಪಿ, ಆದಾಗ್ಯೂ ಅವರು ಅನ್ಹ್ಯಾಪಿ ಇರ್ತಾರ ಇಲ್ವಾ ಅನ್ನೋಂಥದ್ದು ನೋಡ್ಬೇಕು. ಇನ್ ಸಚ್ ಕೇಸಸ್ ಇಟ್ ವುಡ್ ಸೀಮ್ ಆಸ್ if the fault must be lie with the wrong theory as how to live. ವಿದ್ಯಾರ್ಥಿಗಳೇ, ಇನ್ ಸಚ್ ಕೇಸಸ್ ಇಷ್ಟೆಲ್ಲ ಕಂಫರ್ಟ್ಸ್ ಎಲ್ಲ ಇದೆ, ಹ್ಯಾಪಿ ಇದ್ದೀರಾ ಇಲ್ವಾ ನೋಡಿ. ಇನ್ ಸಚ್ ಕೇಸಸ್, ಇಂಥ ಒಂದು ಕೇಸಸ್ಗಳಲ್ಲಿ ಇಟ್ ವುಡ್ ಸೀಮ್ ಆಸ್, ಅದು ಹೇಗೆ ಅನಿಸುತ್ತೆ ಅಂದ್ರೆ, ಆಸ್ ಇಫ್ ದ ಫಾಲ್ಟ್ ಮಸ್ಟ್ ಲೈ ವಿತ್ ದ ರಾಂಗ್ ಥಿಯರಿ ಆಸ್ ಹೌ ಟು ಲಿವ್. ಆದ್ರೂ ಕೂಡ ಹೇಗೆ ಜೀವನ ನಡೆಸಬೇಕು, ನಾವು ಜೀವಿಸುವಂತ ಒಂದು ವೇ ಇದೆ ಅಲ್ವಾ, ಒಂದು ದಾರಿ ಇದೆ, ಒಂದು ಪಥ ಇದೆ ಅಲ್ವಾ, ಹಾದಿ ಇದೆ ಅಲ್ವಾ, ರೈಟ್ ಆರ್ ರಾಂಗ್ ಆ ಥಿಯರಿ ಗೊತ್ತಿರಬೇಕು ಅಂತ ಹೇಳ್ತಾರೆ. ವಿ ಇಮ್ಯಾಜಿನ್ ಅವರ್ ಸೆಲ್ಸ್ ಮೋರ್ ಡಿಫ್ರೆಂಟ್ ಫ್ರಮ್ ದ ಅನಿಮಲ್ಸ್ ದ್ಯಾನ್ ವಿ ಆರ್. ನಾವು ನಮ್ಮನ್ನು ಹೇಗೆ ಇಮ್ಯಾಜಿನ್ ಮಾಡ್ಕೊಳ್ತೀವಿ, ಹೇಗೆ ಊಹಿಸ್ತೇವೆ, ಹೇಗೆ ಗೆಸ್ ಮಾಡ್ತೇವೆ, ಹೇಗೆ ಆಂಟಿಸಿಪೇಟ್ ಮಾಡ್ತೀವಿ. ವಿ ಇಮ್ಯಾಜಿನ್ ಅವರ್ ಸೆಲ್ಸ್ ಮೋರ್ ಡಿಫ್ರೆಂಟ್ ಫ್ರಮ್ ದ ಅನಿಮಲ್ಸ್ ದ್ಯಾನ್ ವಿ ಆರ್. ನಾವು ಏನಿದ್ದೀವಲ್ವಾ, ರೈಟ್, ಇದಕ್ಕಿನ ವಿಭಿನ್ನವಾಗಿ, ಪ್ರಾಣಿಗಳಿಗಿಂತ ವಿಭಿನ್ನವಾಗಿ ನಾವು ಯೋಚನೆ ಮಾಡ್ತೀವಿ. ಲೆಟ್ ಮಿ ರೀಡ್ ಇಟ್ ಅಗೇನ್. ವಿ ಇಮ್ಯಾಜಿನ್ ಅವರ್ ಸೆಲ್ಸ್, ನಮ್ಮನ್ನು ನಾವು ಹೇಗೆ ಇಮ್ಯಾಜಿನ್ ಮಾಡ್ಕೊಳ್ತೀವಿ ಅಂದ್ರೆ, ಮೋರ್ ಡಿಫ್ರೆಂಟ್ ಫ್ರಮ್ ದ ಅನಿಮಲ್ಸ್ ದ್ಯಾನ್ ವಿ ಆರ್. ಪಶುಗಳಿಗಿಂತ ವಿಭಿನ್ನವಾಗಿರೋರು, ನಾವು ಇರೋಕಿನ ಹೆಚ್ಚು ಚೆನ್ನಾಗಿರೋರು ಅಂತ. ಅನಿಮಲ್ಸ್ ಲಿವ್ ಆನ್ ದ ಇಂಪಲ್ಸ್. ಇನ್ನು ಪ್ರಾಣಿಗಳ ವಿಷಯ ನೋಡೋದಾದ್ರೆ, ಅವು ಒಂದು ಇಂಪಲ್ಸ್ ಮೇಲೆ ಜೀವಿಸ್ತವೆ, ಒಂದು ಪ್ರಚೋದನೆ ಇರುತ್ತೆ. ಅಂಡ್ ಆರ್ ಹ್ಯಾಪಿ ಆಸ್ ಲಾಂಗ್ ಆಸ್ ಎಕ್ಸ್ಟರ್ನಲ್ ಕಂಡೀಷನ್ಸ್ ಆರ್ ಫೇವರೇಬಲ್. ಈ ಪ್ರಾಣಿಗಳೆಲ್ಲ ಯಾವಾಗ ಹ್ಯಾಪಿ ಇರ್ತವೆ, ಈ ಎಕ್ಸ್ಟರ್ನಲ್ ಕಂಡೀಷನ್ಸ್ಗಳು ಏನಿದೆ ಅಲ್ವಾ, ಈ ಬಾಹಿಕವಾಗಿರುವಂತಹ ಕೆಲವೊಂದು ಸ್ಥಿತಿಗತಿಗಳು ಚೆನ್ನಾಗಿದ್ರೆ, ಅವು ಫೇವರೇಬಲ್ ಅನ್ಸಿದ್ರೆ, ಇದೇ ಅವುಗಳಿಗೆ ಪ್ರಚೋದನೆ. ಅವು ಇಂಪಲ್ಸ್ ಇರುತ್ತೆ, ಪ್ರಚೋದನೆ ಇರುತ್ತೆ. ಅನಿಮಲ್ಸ್ ಹ್ಯಾಪಿ. ಇಫ್ ಯು ಹ್ಯಾವ್ ಅ ಕ್ಯಾಟ್ಸ್, ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಒಂದು ಕ್ಯಾಟ್ ಬೆಕ್ಕನ್ನ ಸಾಕಿದ್ದಾರೆ. ಇಫ್ ಯು ಹ್ಯಾವ್ ಅ ಕ್ಯಾಟ್,
ಒಂದು ಪಕ್ಷ ನಿಮ್ಮ ಹತ್ರ ಒಂದು ಬೆಕ್ಕಿದ್ರೆ, ಇಟ್ ವಿಲ್ enjoy life if it has a food and warmth and opportunities for an occasional night on the tiles. ಏನ್ ಬೇಕಿದೆ ಪ್ರಾಣಿಗಳಿಗೆ ನೀವು ಸಾಕಿರುವಂತ ವೈಲ್ಡ್ ಅನಿಮಲ್ಸ್ ಅಲ್ಲ, ಡೊಮೆಸ್ಟಿಕ್ ಅನಿಮಲ್ಸ್ ಬಗ್ಗೆ ಮಾಡಿ. ಇಫ್ ಯು ಹ್ಯಾವ್ ಅ ಕ್ಯಾಟ್, ನಿಮ್ಮ ಹತ್ರ ಒಂದು ಬೆಕ್ಕಿದೆ, ಇಟ್ ವಿಲ್ ಎಂಜಾಯ್ ಲೈಫ್ if it has food, warmth and opportunities for an occasional night on the tiles. ಇವುಗಳಿಗೆ ಏನ್ ಬೇಕಿದೆ? ಸರಿಯಾದ ಸಮಯಕ್ಕೆ ಊಟ ಸಿಕ್ಕರೆ, ಬೆಚ್ಚಗನೆಯ ಪ್ರದೇಶ ಮಲಗೋದಕ್ಕೆ ಒಳ್ಳೆ ಜಾಗ, ಅಂಡ್ ಆಪರ್ಚುನಿಟಿ ಫಾರ್ ಆನ್ ಅಕೇಶನಲ್ ನೈಟ್ ಆನ್ ದ ಟೈಲ್ಸ್. ಆವಾಗ ನೀವು ನಿಮ್ಮ ಮನೇಲಿ ಅದನ್ನ ಹೊರಗಡೆ ಹಾಕೋದು ಜಾಸ್ತಿ, ವಿಶೇಷವಾಗಿ ನಾಯಿ ಬೆಕ್ಕುಗಳನ್ನ ಯಾವುದೋ ಒಂದಿನ ನೀವು ಮನೆಯಲ್ಲಿ ನೆಲದ ಮೇಲೆ ಮಲಗ ಕೊಟ್ಬಿಟ್ರೆ, ಇಟ್ ಈಸ್ ಗೋಯಿಂಗ್ ಟು ದ ಹ್ಯಾಪಿಯೆಸ್ಟ್ ಅನಿಮಲ್ ಅಂಡರ್ ದ ಸನ್ ಅಂತ. ಇದು ಭೂಮಿ ಮೇಲೆ ಇದರಷ್ಟು ಖುಷಿಯಾಗಿರೋದಿಲ್ಲ. ಇದು ಅದರ ಪ್ರಚೋದನೆ ಅಲ್ವಾ? ಬನ್ನಿ, ಯುವರ್ ನೀಡ್ಸ್ ಆರ್ ಮೋರ್ ಕಾಂಪ್ಲೆಕ್ಸ್ ದ್ಯಾನ್ ದೋಸ್ ಆಫ್ ಯುವರ್ ಕ್ಯಾಟ್. ಆದ್ರೆ ಯುವರ್ ಅಂದ್ರೆ ಹೇಳಿ, ನಾವು ಮನುಷ್ಯರು. ಯುವರ್ ನೀಡ್ಸ್ ಆರ್ ಮೋರ್ ಕಾಂಪ್ಲೆಕ್ಸ್ ದ್ಯಾನ್ ದೋಸ್ ಆಫ್ ಯುವರ್ ಕ್ಯಾಟ್. ಆದರೆ ನಿಮ್ಮ ಬೇಡಿಕೆಗಳೇನಿದೆ, ಇಷ್ಟಗಳೇನಿದೆ, ಆಶೆ ಆಕಾಂಕ್ಷೆಗಳೇನಿದೆ, ಮೋರ್ ಕಾಂಪ್ಲೆಕ್ಸ್ ದ್ಯಾನ್ ದೋಸ್ ಆಫ್ ಯುವರ್ ಕ್ಯಾಟ್. ಮನುಷ್ಯನಿಗೆ ಎಲ್ಲೇನೇ ಇಲ್ಲ, ದರ್ ಇಸ್ ನೋ ಬೌಂಡ್ರಿ, ದರ್ ಇಸ್ ನೋ ಲಿಮಿಟ್ ಫಾರ್ ದಟ್. ನಿಮ್ಮ ಇಷ್ಟಾರ್ಥಗಳಿಗೆ, ನೀಡಿಗೆ ಅಲ್ವಾ? ಯುವರ್ ನೀಡ್ಸ್ ಆರ್ ಮೋರ್ ಕಾಂಪ್ಲೆಕ್ಸ್ ದ್ಯಾನ್ ದೋಸ್ ಆಫ್ ಯುವರ್ ಕ್ಯಾಟ್. ಆದರೆ ನಿಮ್ಮ ಬೇಡಿಕೆಗಳು, ಬೇಡಿಕೆಗಳು ನಿಮ್ಮ ಮನೆಯಲ್ಲಿ ಸಾಕಿರುವಂತಹ ಪ್ರಾಣಿಗಳಿದ್ದಾವಲ್ವಾ, ಅದಕ್ಕಿಂತ ಎಷ್ಟೋ ಜಟಿಲವಾಗಿರುವಂಥದ್ದು ಸಾಕಷ್ಟು ಬೇಡಿಕೆಗಳು ನಮ್ದಿದೆ ಅಂತ ಹೇಳ್ತಿದೆ. ಬಟ್ ದೇ ವಿಲ್ ಸ್ಟಿಲ್ ಹ್ಯಾವ್ ದೇರ್ ಬೇಸಿಸ್ ಇನ್ ಇನ್ಸ್ಟಿಂಕ್ಟ್ಸ್. ಆದರೆ ಅವುಗಳಿಗೆ ಒಂದು ಪ್ರವೃತ್ತಿ ಇದೆ. ಬಟ್ ದೇ ವಿಲ್ ಸ್ಟಿಲ್ ಹ್ಯಾವ್ ದೇರ್ ಬೇಸಿಸ್ ಇನ್ ಇನ್ಸ್ಟಿಂಕ್ಟ್. ಅವುಗಳ ಪ್ರವೃತ್ತಿಯಲ್ಲಿ ಕೆಲವೊಂದು ಬೇಸಸ್ ಇದೆ ಅಂತ ಹೇಳ್ತಾರೆ. ಇನ್ ಸಿವಿಲೈಸ್ಡ್ ಸೊಸೈಟಿ ದಿಸ್ ಇಸ್ ಟು ಆಪ್ಟ್. ಈ ಸಿವಿಲೈಸ್ ಸೊಸೈಟಿಗಳಲ್ಲಿ ಇದು ಸೂಕ್ತ. ಯಾವ ತರ ಸೂಕ್ತ? ಟು ಬಿ ಫಾರ್ಗಾಟನ್, ಇದನ್ನು ಮರೆಯೋದು ಸೂಕ್ತ. ಪೀಪಲ್ ಪ್ರಪೋಸ್ ಟು ದೆಮ್ಸೆಲ್ಸ್ ಸಮ್ ಪ್ಯಾರಾಮೌಂಟ್. ಹೇಳ್ತಾರಲ್ವಾ, ಮ್ಯಾನ್ ಎಕ್ಸ್ಪೋಸಸ್, ಗಾಡ್ ಡಿಸ್ಪೋಸಸ್ ಅಂತ. ಪೀಪಲ್ ಪ್ರಪೋಸ್ ಟು ದೆಮ್ಸೆಲ್ಸ್ ಸಮ್ ಒನ್ ಪ್ಯಾರಾಮೌಂಟ್ ಆಬ್ಜೆಕ್ಟಿವ್. ಜನರು ಏನ್ ಮಾಡ್ತಾರೆ? ಅವ್ರ ಕೋರಿಕೆ ಏನ್ ಹೇಳಿ, ಕೆಲವೊಂದು ಅತಿ ಮುಖ್ಯವಾದಂತ ಉದ್ದೇಶಗಳನ್ನು ಇಟ್ಕೊಂಡು ಜೀವಿಸ್ತಾ ಇರ್ತಾರೆ. ಅಂಡ್ ರಿಸ್ಟ್ರೈನ್ ಆಲ್ ಇಂಪಲ್ಸಸ್ ದಟ್ ಡು ನಾಟ್ ಮಿನಿಸ್ಟರ್. ಯಾವಾಗ ಅವುಗಳನ್ನ ಹ್ಯಾಂಡಲ್ ಮಾಡಕ್ಕಾಗಲ್ಲ, ನಿರ್ವಹಿಸೋಕಾಗಲ್ಲ, ಆ ಆಬ್ಜೆಕ್ಟ್ಗಳಿದ್ರೂ ಕೂಡ ಮನುಷ್ಯ ಏನ್ ಮಾಡ್ತಾನೆ? ಅಟ್ಯಾಕ್ ಮಾಡಕ್ ಶುರು ಮಾಡ್ತಾನೆ. ಅಡ್ಡಿ ಮಾಡುವಂಥದ್ದು, ಅಡ್ಡಿ ಆತಂಕ ಮಾಡುವಂಥದ್ದನ್ನ ಆರಂಭ ಮಾಡ್ತಾನೆ. ಈ ಒಂದು ವಿಷಯಗಳಲ್ಲಿ a businessman may be anxious to grow rich, that to the end he sacrifice health and private affections. ಒಬ್ಬ ಬಿಸ್ನೆಸ್ ಮ್ಯಾನ್ ಇದ್ದಾನೆ ಅಂತ ಅನ್ಕೊಳ್ಳೋಣ, ಒಬ್ಬ ವ್ಯಾಪಾರಿ. ಒಬ್ಬ ಬಿಸ್ನೆಸ್ ಮ್ಯಾನ್ ಮೇ ಬಿ ಆಂಕ್ಸಿಯಸ್ ಟು ಗ್ರೋ ರಿಚ್. ಪ್ರತಿಯೊಬ್ಬರಿಗಿದೆ ನಾನು ಶ್ರೀಮಂತ ಆಗ್ಬೇಕು ಅಂತ. ಕುರುಡು ಕಾಂಚನ ಕೇಳಿದಿರಲ್ವಾ? ರೈಟ್. ವೆಲ್, ಲೈಕ್ a businessman may be anxious to grow rich. ಪ್ರತಿಯೊಬ್ರು ಇಲ್ಲಿ ಬಿಸ್ನೆಸ್ ಮ್ಯಾನ್ ಕೊಟ್ಟಿದ್ದಾರೆ. we are anxious to grow rich. ರಾತ್ರೋರಾತ್ ನಾವೆಲ್ಲ ರಿಚ್ ಆಗ್ಬಿಡ್ಬೇಕು, ಶ್ರೀಮಂತರಾಗ್ಬಿಡ್ಬೇಕು. we are worried about, we are anxious about that. to the end he sacrifice health and his private affections. ಈ ಶ್ರೀಮಂತ ಆಗುವಂತ ವಿಚಾರದಲ್ಲಿ ಶ್ರೀಮಂತ ಆಗ್ತಾ ಹೋಗ್ತಾ ಮನುಷ್ಯ ಹೆಲ್ತೇ ಕಳ್ಕೊಂಡ್ಬಿಡ್ತಾನೆ. ಇನ್ನು ಪ್ರೈವೇಟ್ ಅಫೆಕ್ಷನ್ ಅಂದ್ರೆ ಯಾವ್ದು ಹೇಳಿಪ್ಪ? ಪ್ರೈವೇಟ್ ಅಫೆಕ್ಷನ್ ಅಂದ್ರೆ ನಿಮ್ದೇ ಆದಂತ ಒಂದು ಪ್ರೈವೇಸಿ ಇರುತ್ತೆ, ಕುಟುಂಬ ಇದೆ, ಹೆಂಡತಿ ಮಕ್ಕಳಿದ್ದಾರೆ, ಬಂಧು ಬಳಗ ಇದೆ, ತಂದೆ ತಾಯಿಗಳಿದ್ದಾರೆ, ನಿಮ್ಮ ಸಿಬ್ಲಿಂಗ್ಸ್ ಇದ್ದಾರೆ, ಸಹೋದರರಿದ್ದಾರೆ. ಅದರಿಂದನೂ ವಂಚಿತನಾಗೋದು, ಹೆಲ್ತ್ ಇಂದ ವಂಚಿತರಾಗೋದು. ಬಟ್ ಶ್ರೀಮಂತನಾಗಬೇಕು. when at least he has become rich. ಓಕೆ ಆಯ್ತಪ್ಪ, ಇದೆಲ್ಲ ತ್ಯಾಗ ಮಾಡಿಬಿಟ್ಟು ರಿಚ್ ಆಗಿದ್ದಾನೆ. ಅಟ್ ಲೀಸ್ಟ್ ಅವ್ನು ರಿಚ್ ಆದಾಗ ನೋ ಪ್ಲೆಜರ್ ರಿಮೇನ್ಸ್ ಟು ಹಿಮ್ ಎಕ್ಸೆಪ್ಟ್ ಹ್ಯಾರಿಂಗ್ ಅದರ್ ಪೀಪಲ್ ಬೈ ಎಕ್ಸಾರ್ಟೇಷನ್ ಟು ಇಮಿಟೇಟ್ ಈಸ್ ನೋಬಲ್ ಎಕ್ಸಾಂಪಲ್. ಶ್ರೀಮಂತ ಆಗ್ಬಿಟ್ಟ, ಬಟ್ ಎಷ್ಟು ಬೇಕೋ ಅಷ್ಟು ಗಳಿಸ್ಬೇಕಿತ್ತು. ಅದನ್ನ ಬಿಟ್ಟು ನಿಜವಾಗ್ಲೂ ಏನ್ ಬೇಕಿತ್ತು, ಈ ಯಾವ್ದಪ್ಪ ಅಂತಂದ್ರೆ ಒಂದು ಹೆಲ್ತ್ ಆಗಿರ್ಬೋದು, ಅಥವಾ ಈ ಸಂಬಂಧಿಕರು, ರಿಲೇಟಿವ್ಸ್ ಎಲ್ಲ ಅದನ್ನು ಕಳ್ಕೊಂಡು ಶ್ರೀಮಂತ ಆಗಿದ್ದಾನೆ. ಅಟ್ ಲೀಸ್ಟ್ ಶ್ರೀಮಂತ ಆದ್ಮೇಲೆ ನೋ ಪ್ಲೆಜರ್ ರಿಮೇನ್ಸ್ ಟು ಹಿಮ್. ಅವನಲ್ಲಿ ಆ ಮೊದಲಿರುವಂತ ಒಂದು ಏನಪ್ಪಾ ಅದು ನೆಮ್ಮದಿ ಅನ್ನೋದು ಉಳಿಯೋದೇನೆ ಇಲ್ಲ. ರೈಟ್? ಟು ಹಿಮ್ ಎಕ್ಸೆಪ್ಟ್. ಹಾಗಾದ್ರೆ ಏನು ಉಳ್ಕೊಳ್ಳುತ್ತೆ? ಎಕ್ಸೆಪ್ಟ್ ಹ್ಯಾರಿಂಗ್ ಅಂದ್ರೆ ಏನ್ ಹೇಳಿ? ಕಿರುಕುಳ ಮಾಡೋದು, ಧ್ವಂಸ ಮಾಡೋದು, ದಾಳಿ ಮಾಡುವಂಥದ್ದು, ಸಿಟ್ ಆಗುವಂಥದ್ದು. ಅದರ್ ಪೀಪಲ್, ಬೇರೆಯವ್ರ ಮೇಲೆ ಈ ತರ ಎಲ್ಲ ಸಿಟ್ ಆಗೋದೆಲ್ಲ ಮಾಡ್ತಾ ಹೋಗ್ತಾರೆ. ಹೇಗೆ? ಬೈ ಎಕ್ಸಾರ್ಟೇಷನ್.
ಉಪದೇಶ ಮಾಡುತ್ತಾ ಹೋಗೋದು, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ. ಟು ಇಮಿಟೇಟ್ ಈಸ್ ನೋಬಲ್ ಎಕ್ಸಾಂಪಲ್. ನೋಡಿ ನಾನು ಹೇಗೆ ಶ್ರೀಮಂತನಾದೆ. ಇಮಿಟೇಟ್ ಹಿಮ್ಸೆಲ್ಫ್ ಆಸ್ ಹಿ ಗಿವ್ಸ್ ಹಿ ಹಿಮ್ಸೆಲ್ಫ್ ಇಸ್ ಅ ರೋಲ್ ಮಾಡೆಲ್ ಟು ದ ಸೊಸೈಟಿ. ಹೌ ಕಮ್ ಇಟ್ ಅಸ್? ನಿಜವಾಗ್ಲೂ ಏನ್ ಬೇಕಿತ್ತು ಅದು ಕಳ್ಕೊಂಡೇ ಹೋಗಿದೆ. ಸ್ಟೂಡೆಂಟ್ಸ್, ಈ ಪ್ಯಾರಾಗ್ರಾಫ್ ಅಲ್ಲಿ ಸುಮಾರು ವಿದ್ಯಾರ್ಥಿಗಳು ಲೈಕ್ UPS ಲೆವೆಲ್ ಕೊಟ್ಟಿರುವಂಥದ್ದು, ಇದರಲ್ಲಿ ಸುಮಾರು ವಿದ್ಯಾರ್ಥಿಗಳು ಓದಿದ್ರು ಕೂಡ ಅರ್ಥ ಆಗದಿರುವಂತ ಪದಗಳಿರೋದ್ರಿಂದ ಖಂಡಿತ ನಿಮಗೆ ಇದು ತೊಂದರೆ ಆಗಿರುತ್ತೆ. ಎನಿವೇಸ್, ಲೆಟ್ಸ್ ಕಂಟಿನ್ಯೂ ದ ನೆಕ್ಸ್ಟ್ ಪ್ಯಾಸೇಜ್. If you look around you at the men and women whom can call happy. ನೀವು ಸುತ್ತಮುತ್ತ ನೋಡಿದಾಗ ಮೆನ್ ವಿಮೆನ್ ಕಾಣ್ತಾರೆ, ರೈಟ್? ಅವ್ರನ್ನ ನೋಡಿ ಅವ್ರು ಹ್ಯಾಪಿ ಆಗಿದ್ದೀರಾ ಅಂತ ನೀವು ಕರೆಯಬಲ್ಲಿರಾ? ನಿಜವಾಗ್ಲೂ ಇದ್ದಾರಾ? ಯು ವಿಲ್ ಸಿ ದಟ್ ದೇ ಆಲ್ ಹ್ಯಾವ್ ಸರ್ಟನ್ ಥಿಂಗ್ಸ್ ಟು ಕಾಮನ್. ಅವ್ರಿಗೆ ನಮಗೆ ಜಾಸ್ತಿ ವ್ಯತ್ಯಾಸ ಇಲ್ಲ. ಕೆಲವೊಂದು ಥಿಂಗ್ಸ್ಗಳು ಕಾಮನ್ ಆಗೇನೆ ಇದೆ, ನಮಗೆ ಅವ್ರಿಗೆ ಏನು ವ್ಯತ್ಯಾಸ ಇಲ್ಲ. The most important of these things is an activity which at most times is enjoyable on its own account, on which in addition gradually builds up something that you are glad to see coming into existence. Many men who spend their working life in the city devote their work and to voluntary and unremunerated toil in the gardens. ನಿಮ್ಮ ಸುತ್ತಮುತ್ತ ನೋಡ್ತೀರಾ ಮಹಿಳೆಯರು ಪುರುಷರು ಇದ್ದಾರೆ, ಅವರು ನೀವು ಸಂತಸರಾಗಿದ್ದಾರೆ ಅಂತ ಕರಿತೀರಾ? ಕರೆಯೋಕೆ ಸಾಧ್ಯನಾ? ನೋಡ್ಬೋದು ಅದರಲ್ಲಿ. ಯು ವಿಲ್ ಸಿ ದ್ಯಾಟ್ ದೇ ಆಲ್ ಹ್ಯಾವ್ ಸರ್ಟನ್ ಥಿಂಗ್ಸ್ ಇನ್ ಕಾಮನ್. ಅವರಲ್ಲಿ ನಮ್ಮಲ್ಲಿ ಕೆಲವೊಂದು ಥಿಂಗ್ಸ್ಗಳು ಕಾಮನ್ ಆಗಿದೆ. ಅದರ ತುಂಬಾ ಮಹತ್ತರವಾದಂಥ ಅಂಶ ಯಾವುದು? ದ ಮೋಸ್ಟ್ ಇಂಪಾರ್ಟೆಂಟ್ ಆಫ್ ದೀಸ್ ಥಿಂಗ್ಸ್ ಇಸ್ ಆನ್ ಆಕ್ಟಿವಿಟಿ. ಯಾವ ಕೆಲಸದಲ್ಲಿ ತೊಡಗಿದ್ದೇವೆ, ವಿಚ್ ಅಟ್ ಮೋಸ್ಟ್ ಟೈಮ್ಸ್ ಈಸ್ ಎಂಜಾಯಬಲ್ ಆನ್ ಇಟ್ಸ್ ಓನ್ ಅಕೌಂಟ್, ಆನ್ ವಿಚ್ ಇನ್ ಅಡಿಷನ್ ಗ್ರಾಡ್ಯುಯೇಟ್ ಬಿಲ್ಡ್ಸ್ ಆಫ್ ಸಮಥಿಂಗ್. ನನಗೆ ಒಂದು ಕೆಲಸದಲ್ಲಿ ನನಗೆ ಸಂತಸ ಸಿಗುತ್ತೆ. ಕೆಲವೊಬ್ರು ಪೂಜೆ ಮಾಡೋದ್ರಲ್ಲಿ, ಮನೆಯಲ್ಲಿ ಕೆಲವೊಬ್ಬರಿಗೆ ಅಡುಗೆ ಮಾಡೋದ್ರಲ್ಲಿ, ಕೆಲವೊಬ್ರು ಓಡಾಡೋದ್ರಲ್ಲಿ, ಕೆಲವೊಬ್ರು ದೇಶ ರಕ್ಷಣೆ ಮಾಡೋದು. ನಮ್ಮದೇ ಆದಂಥ ಒಂದು ವೇನಲ್ಲಿ ನಾವು ಸಂತಸವನ್ನು ಹುಡುಕ್ತಾ ಇರ್ತೀವಿ, ರೈಟ್? ಗ್ರಾಜುಲಿ ಬಿಲ್ಡ್ ಅಪ್ ಸಮಥಿಂಗ್ ದಟ್ ಯು ಆರ್ ಗ್ಲಾಡ್ ಟು ಸಿ ಕಮಿಂಗ್ ಇನ್ ಟು ಎಕ್ಸಿಸ್ಟೆನ್ಸ್. ಆ ಥರ ಮಾಡಿದಾಗ ಮತ್ತೊಂದು 2 ದಿನ ನಾವು ಜೀವಿಸ್ತಾ ಹೋಗ್ತೀವಿ ಖುಷಿಯಿಂದ. ಸಮಾಜ ಸೇವೆ ಆಗಿರ್ಬೋದು, ಇನ್ನೊಬ್ಬರಿಗೆ ಸಹಾಯ ಮಾಡೋದು. ಮೆನಿ ಮೆನ್ ಹೂ ಸ್ಪೆಂಡ್ ದೇರ್ ವರ್ಕಿಂಗ್ ಲೈಫ್ ಇನ್ ದ ಸಿಟಿ. ಈಗ ಸಿಟಿಯಲ್ಲಿ ಇರುವಂತ ಮೆನ್ ವುಮೆನ್ ತಗೊಂಡಾಗ ವಿಶೇಷವಾಗಿ ಮೆನ್ ಅಂತ ಕೊಟ್ಟಿದ್ದಾರೆ. ಇನ್ ದ ಸಿಟಿ ಡಿವೋಟ್ ದೇರ್ ವರ್ಕ್ ಎಂಡ್ಸ್ ಟು ವಾಲಂಟಿಯರ್ ಅಂಡ್ ಅನ್ರೆಮ್ಯುನರೇಟೆಡ್ ಟಾಯ್ಲ್ ಇನ್ ದೇರ್ ಗಾರ್ಡನ್ಸ್. ಅವ್ರದ್ದೇ ಆದಂತ ಒಂದು ಗಾರ್ಡನ್ ಇದೆ, ತೋಟ ಇದೆ, ಗದ್ದೆ ಇದೆ, ಅಲ್ಲಿ ಕೆಲಸ ಮಾಡ್ತಾರೆ. ಅಲ್ಲಿ ಯಾವುದೇ ರೆನ್ಯುಮರೇಷನ್ ಅವ್ರು ಸಿಗಲ್ಲ. ವಿಶೇಷವಾಗಿ ಸಿಟಿನಲ್ಲಿ ಎಕ್ಸಾಸ್ಟ್ ಆಗಿರುವಂತ ಪೀಪಲ್ಗಳು ಅವರು ವೀಕೆಂಡ್ನ ಪಬ್ಬು ಬಾರು ಅಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಹೋಗಲ್ಲ. ಅವರೇ ಮಾಡಿರುವಂತ ಒಂದು ಗಾರ್ಡನ್ ಆಗಿರ್ಬೋದು, ತೋಟಗಾರಿಕೆ ಇರ್ಬೋದು, ಗದ್ದೆ ಇರ್ಬೋದು, ಅಲ್ಲಿ ತಮ್ಮ ಮನಸ್ಸಿಗೆ ಮುದ ಬರೋಕ್ಕೋಸ್ಕರ ಯಾವುದೇ ಅಪೇಕ್ಷೆ ಇಲ್ಲದೆ, ಯಾವುದೇ ರೆನ್ಯುಮರೇಷನ್ ಅವ್ರಿಗೆ ಇಲ್ದೇನೆ ಅಲ್ಲಿ ಗಾರ್ಡನ್ಸ್ ಅಲ್ಲಿ ಕೆಲಸ ಮಾಡ್ತಾ ಹೋಗ್ತಾರೆ. ನೋಡಿದ್ದೀರಾ ನೀವು, ಅದರಲ್ಲಿ ಒಬ್ಬರಾಗಿರ್ಬೋದು. ಯಾರು ರೈತಾಪಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದಾರೆ ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ವೆನ್ ದ ಸ್ಪ್ರಿಂಗ್ ಕಮ್ಸ್ ದಿ ಎಕ್ಸ್ಪೀರಿಯನ್ಸ್ ಆಲ್ ದ ಜಾಯ್ಸ್ ಆಫ್ ಹ್ಯಾವಿಂಗ್ ಕ್ರಿಯೇಟೆಡ್. ಸ್ಪ್ರಿಂಗ್ ಸೀಸನ್ ಬಂದಾಗ ಅಲ್ಲಿ ಆ ಸ್ಮಾಲ್ ಮಿನೇಚರ್ಸ್, ಕರ್ಲಿ ಮಿನೇಚರ್ಸ್, ಸ್ಪ್ರೌಟ್ಸ್, ಗ್ರೀನ್ ಲೀವ್ಸ್ ಅದೆಲ್ಲ ನೋಡಿದಾಗ ಅತ್ಯಾನಂದವಾಗುತ್ತೆ. ದಟ್ಸ್ ವಾಟ್ ಜುಬಿಲಿಯೇಷನ್, ಮಹದಾನಂದ, ಪರಮಾನಂದ. When the spring comes, they experience all the joys of having created beauty. ಆ ಒಂದು ನೈಸರ್ಗಿಕ ಬ್ಯೂಟಿಯನ್ನು ನೋಡಿದಾಗ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇಟ್ ಈಸ್ ದ ಸಿಂಪಲ್ ಥಿಂಗ್ ದಟ್ ರಿಯಲಿ ಮ್ಯಾಟರ್. ಇದು ನಮಗೆ ನಿಜವಾಗ್ಲೂ ಬೇಕಾಗಿದೆ. ದುಡ್ಡಿದೆ, ಆಸ್ತಿ ಇದೆ, ಎಲ್ಲ ಇದ್ದಾರೆ, ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತಂದ್ರೆ ನಮ್ಮದೇ ಆದಂಥ ಒಂದು ಫಿಲಾಸಫಿ ಇರುತ್ತಲ್ವಾ, ಇಟ್ ಈಸ್ ಅ ಸಿಂಪಲ್ ಥಿಂಗ್ ದಟ್ ರಿಯಲಿ ಮ್ಯಾಟರ್. ಇದು ಮನುಷ್ಯನಿಗೆ ನಿಜವಾಗ್ಲೂ ಬೇಕಿರುವಂಥದ್ದು. If a man delights in his wife and children, has success in work, and finds pleasures that alterations of the day and night, spring, autumn, he'll be happy whatever his philosophy may be. ವಿದ್ಯಾರ್ಥಿಗಳ ಕುಟುಂಬದಲ್ಲಿ ಗಂಡ ಹೆಂಡತಿಯ ಜೊತೆ ಇದ್ದಾಗ, ಮಕ್ಕಳ ಜೊತೆ ಟೈಮ್ ಕಳೆದಾಗ, ನಿಮ್ಮ ಆಫೀಸು ಎಲ್ಲಿ ನೀವು ಕೆಲಸ ಮಾಡ್ತಿದ್ದೀರಾ ಅಲ್ಲಿ ಸಕ್ಸಸ್ನ ಗಳಿಸಿದಾಗ, ಅಲ್ಲಿ ನೀವು ಪ್ಲೆಜರ್ನ ಕಾಣ್ತಾ ಇದ್ದೀರಾ, ಖುಷಿ ಆಗ್ತಾ ಇದೆ. ಆಲ್ಟ್ರೇಷನ್ ಆಫ್ ಡೇ ಅಂಡ್ ನೈಟ್, ಹಗಲು ರಾತ್ರಿಗಳು ಚೇಂಜ್ ಆಗ, ಸ್ಪ್ರಿಂಗ್ ಮತ್ತೆ ಆಟಮ್ ಅಂತ ಹೇಳ್ತಾರೆ, ವಸಂತ ಋತು, ಶರತ್ ಕಾಲ, ಹಿಲ್ ಬಿ ಹ್ಯಾಪಿ ವಾಟ್ ಎವರ್ ಹೀಸ್ ಫಿಲಾಸಫಿ ಮೇ ಬಿ. ಫಿಲಾಸಫಿ ಏನೇ ಇರಲಿ ಅದನ್ನು ನೋಡಿದಾಗ ಅತ್ಯಂತ ಸಂತೋಷ ಆಗುತ್ತೆ ಅಲ್ವಾ? ಇದೇ ತಾನೇ ಜೀವನ. ಮ್ಯಾನ್ ಈಸ್ ಅನ್ ಅನಿಮಲ್. ಮನುಷ್ಯ ಏನು ದೇವರಲ್ಲ, ಅವನು ಕೂಡ ಒಬ್ಬ ಪಶು ಪ್ರಾಣಿ ಅಂತ ಹೇಳ್ತಾರೆ. ಮ್ಯಾನ್ ಈಸ್ ಅನ್ ಅನಿಮಲ್ ಅಂಡ್ ಈಸ್ ಹ್ಯಾಪಿನೆಸ್ ಡಿಪೆಂಡ್ಸ್ ಆನ್ ಹಿಸ್ ಫಿಸಿಯಾಲಜಿ ಮೋರ್ ದ್ಯಾನ್ ಹಿ ಲೈಕ್ಸ್ ಅಂಡ್ ಥಿಂಗ್ಸ್. ಮನುಷ್ಯನು ಕೂಡ ಒಂದು ಪ್ರಾಣಿನೇ. ಅವನ ಹ್ಯಾಪಿನೆಸ್ ಎದ್ರ ಮೇಲೆ ಡಿಪೆಂಡ್ ಆಗಿದೆ? ಹಿಸ್ ಫಿಸಿಯಾಲಜಿ ಮೋರ್ ದ್ಯಾನ್ ಹಿ ಲೈಕ್ಸ್ ಅಂಡ್ ಥಿಂಗ್ಸ್. ನೀವು ಏನ್ ಲೈಕ್ ಮಾಡ್ತೀರಾ, ಏನ್ ಥಿಂಕ್ ಮಾಡ್ತೀರಾ, ಅದ್ರ ಬದಲು ನಮ್ದೇ ಆದಂತ ಒಂದು ತತ್ವ ಇರುತ್ತೆ. ಆ ತತ್ವದಲ್ಲಿ ಇದ್ದಾಗ ಮನುಷ್ಯ ಪ್ರಾಣಿ ಆದರೂ ಕೂಡ ಅವನಿಗೆ
ಒಂಥರ ಸಂತಸ, ನೆಮ್ಮದಿ, ಸಂತೃಪ್ತಿ ಆ ಭಾವನೆ ಬರುತ್ತೆ. ದಿಸ್ ಇಸ್ ಹಂಬಲ್ ಕನ್ಕ್ಲೂಷನ್. ಇದಾಗಿತ್ತು ನಮ್ಮ ಲೇಖಕರ ಉಪಸಂಹಾರ ಅಂತ ಹೇಳ್ತಾರೆ. ಬಟ್ ಐ ಕೆನಾಟ್ ಮೇಕ್ ಮೈ ಸೆಲ್ಫ್ ಡಿಸ್ಬಿಲೇವಿಟಿ. ಲೇಖಕರು ಹೇಳ್ತಾರೆ ಈ ವಿಷಯನ ನಾನು ಅಲ್ಲಗಳೆಯಕ್ಕಾಗೋದಲ್ಲ, ಐ ಕೆನಾಟ್ ಡಿನೈ ಇಟ್, ನಾನು ಒಪ್ಲೇಬೇಕು ಅಂತ ಲೇಖಕರು ಹೇಳ್ತಾರೆ. ವೆನ್ ಹ್ಯಾಪಿ ಬಿಸ್ನೆಸ್ ಮ್ಯಾನ್ ವುಡ್ ಇನ್ಕ್ರೀಸ್ ದೇರ್ ಹ್ಯಾಪಿನೆಸ್ ಮೋರ್ ಬೈ ವಾಕಿಂಗ್ 6 miles ಎವ್ರಿ ಡೇ ದ್ಯಾನ್ ಬೈ ಎನಿ ಕನ್ಸಿವಬಲ್ ಚೇಂಜಸ್ ಆಫ್ ಫಿಲಾಸಫಿಲಿ ಏನ್ ಚೇಂಜ್ ಮಾಡ್ತಾರೋ ಬಿಡ್ತಾರೋ, ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ವಾಕಿಂಗ್ ಬೇಕಾಗಿರುತ್ತೆ, ಒಂದೇ ಜಾಗದಲ್ಲಿ ಕೂತ್ಕೊಂಡು ಬೇಜಾರಾಗಿರುತ್ತೆ. ಅವರು 5-6 ಮೈಲ್ ನಡೆದಾಗ ಅವರಲ್ಲಿ ಒಂದು ಕನ್ಸೀವಬಲ್ ಚೇಂಜ್ ಆಫ್ ಕನ್ಸೀವ್ ಅಂತಂದ್ರೆ ಹುಟ್ಕೊಳ್ಳುತ್ತೆ, ಉದ್ಭವ ಆಗುತ್ತೆ, ಅಲ್ಲೊಂದು ಜನನ ತಾಳುತ್ತೆ, ಕನ್ಸೀವ್ ಆಗುತ್ತೆ, ಚೇಂಜ್ ಆಫ್ ಫಿಲಾಸಫಿ ಅಂತ. ನೋಡಿ ಎಷ್ಟು ಚಾಲೆಂಜಿಂಗ್ ಆಗಿ ಕೊಟ್ಟಿದ್ದಾರೆ. ಆದ್ರೂ ಸುಮಾರು ವಿದ್ಯಾರ್ಥಿಗಳು ಕಾಲ್ ಮಾಡಿ ಹೇಳಿದ್ದೀರಾ ಚೆನ್ನಾಗಾಗಿದೆ ಸರ್ ಅಂತ. ವಿದ್ಯಾರ್ಥಿಗಳ ಮೇನ್ಸ್ ಅಲ್ಲಿ ತುಂಬಾ ಇಂಗ್ಲಿಷ್ ಇರುತ್ತೆ, ಪ್ರಿಲಿಮ್ಸ್ ಬಂದಾಗ ಇದೆ ನೋಡಿ 5-6 ಪ್ರಶ್ನೆಗಳು. ಬನ್ನಿ ಕ್ವಶನ್ಸ್ ಏನಿದೆ ನಿಮ್ಮ ಉತ್ತರಗಳು ಏನಾಗಿತ್ತು ಮಾಡ್ಕೊಳ್ಳಿ. ದಯವಿಟ್ಟು ಯಾರು ಮಾತಾಡಕ್ ಹೋಗ್ಲಿ ವಿದ್ಯಾರ್ಥಿಗಳೇ, ಕರೆಕ್ಟ್ ಕೇಳಿಸ್ಕೊಳ್ಳಿ. ಇಲ್ಲಿ ಡೌಟ್ಸ್ ಗಳನ್ನ ಕೊನೆಗೆ ಮಾಡೋಣ. The very first question based on this philosophical passages according to the passage. ಈ ಖಂಡಿಕೆಯ ಪ್ರಕಾರ 4 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ಸ್ ಅಲ್ಲಿ ಯಾವುದು ಸೂಕ್ತವಾಗಿರೋದು, ವಿಚ್ ಇಸ್ ದ ಆಪ್ಟಿಮಲ್ ಆನ್ಸರ್ ಫಾರ್ ದಿಸ್, ವಿಚ್ ಇಸ್ ದ ಪ್ರಿಸೈಸ್ ಆನ್ಸರ್ ಫಾರ್ ದಿಸ್ ಅಕಾರ್ಡಿಂಗ್ ಟು ದ ಪ್ಯಾಸೇಜ್. ಲೆಟ್ ಮಿ ರೀಡ್ ದ ಆಪ್ಷನ್ ನಂಬರ್ 1. ವಿ ಆರ್ ನಾಟ್ ಇನ್ ಎನಿ ಸೆನ್ಸ್ ಡಿಫರೆಂಟ್ ಫ್ರಮ್ ದ ಅನಿಮಲ್ಸ್. ನೆಗೆಟಿವ್ ಕೊಟ್ಟಿದ್ದಾರೆ. ಯಾವುದೇ ಸೆನ್ಸ್ ಅಲ್ಲೂ ನಾವು ಅನಿಮಲ್ಗಿಂತ ಡಿಫ್ರೆಂಟ್ ಆಗಿಲ್ಲ ಅಂತ. ಎಸ್, ಆಗಲ್ಲ ಇದು. ವಿ ಆರ್ ಸುಪೀರಿಯರ್ ಟು ದ ಅನಿಮಲ್ಸ್ ಇನ್ ದ ಆಲ್ ಆಸ್ಪೆಕ್ಟ್ಸ್. ಇದು ಹೌದು ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್, ವಿ ಆರ್ ನಾಟ್ ಆಸ್ ಡಿಫರೆಂಟ್ ಫ್ರಮ್ ದ ಅನಿಮಲ್ಸ್ ಆಸ್ ವಿ ಥಿಂಕ್ ವಿ ಆರ್. ನಾವು ಹೇಗಿದ್ದೇವೆ, ನಾವು ಹೇಗೆ ಯೋಚನೆ ಮಾಡ್ತೀವಿ ಅನ್ನುವಂಥ ವಿಷಯದಲ್ಲಿ ನಾವು ಪ್ರಾಣಿಗಳಿಗೆ ವಿಭಿನ್ನವಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಐ ಥಿಂಕ್ ಇಟ್ ಇಸ್ ಅ ರಾಂಗ್ ಆನ್ಸರ್. ಪ್ಯಾಸೇಜ್ ಓದಿದ್ರಲ್ವಾ ಹೇಳದೆ, ಇದು ನೆಗೆಟಿವ್ ವೇನಲ್ಲಿ ಕೊಟ್ಟಿದ್ದಾರೆ. ವಿ ಆರ್ ಡೆಸೆಂಡೆಡ್ ಫ್ರಮ್ ದ ಅನಿಮಲ್ಸ್. ನಾವು ಪ್ರಾಣಿಗಳಿಂದ ವಂಶಾವಳಿಯಿಂದ ಬಂದಿರೋದಾಗಲ್ಲ. ಸೊ ಮೈ ಆನ್ಸರ್ ಇಸ್ ಆಪ್ಷನ್ ನಂಬರ್ 2. ಸ್ಟೂಡೆಂಟ್ಸ್, ನಿಮ್ಮ ಆಪ್ಷನ್ ಏನಿದೆ ಕಮೆಂಟ್ ಮಾಡಿ ಕಳಿಸಿ. ಮುಂದಿನ ಪ್ರಶ್ನೆ 25. ದ ಪ್ಯಾಸೇಜ್ ಪಾಯಿಂಟ್ಸ್ ದಟ್. ಈ ಪ್ಯಾಸೇಜ್ ಯಾವ ಒಂದು ಅಂಶವನ್ನು ಎತ್ತಿ ಹಿಡಿಯುತ್ತೆ, ಯಾವ ಪಾಯಿಂಟ್ ಅನ್ನು, ಯಾವ ಅಂಶವನ್ನು ಪಾಯಿಂಟ್ ಔಟ್ ಮಾಡುತ್ತೆ. ಸಿಟಿ ಡ್ವೆಲ್ಲರ್ಸ್ ಹಾರ್ಡ್ಲಿ ಫೈಂಡ್ ಎನಿ ಟೈಮ್ ಟು ವರ್ಕ್ ಇನ್ ದೇರ್ ಗಾರ್ಡನ್ಸ್. ರಾಂಗ್ ಕೊಟ್ಟಿದ್ದಾರೆ. ಸಿಟಿಯಲ್ಲಿ ವಾಸಿಸೋರು ಅವ್ರಿಗೆ ಗಾರ್ಡನ್ ಅಲ್ಲಿ ಕೆಲಸ ಮಾಡೋಕೆ ಟೈಮೇ ಸಿಗಲ್ಲ ಅಂತ. ಬಟ್ ನಾವು ಪ್ಯಾಸೇಜ್ ಓದಾಗ ಗೊತ್ತಾಗ್ತಾ ಇದೆ ವೀಕೆಂಡ್ ಅಲ್ಲೇ ಕಳೀತಾರೆ, ಅಲ್ಲೇ ಸಂತಸ ಸಿಗುತ್ತೆ ಅಂತ. ಸೊ ಇದು ನಿಮ್ಮ ಉತ್ತರ ಅಲ್ಲ. ನೋಡಿ, ಆ ಪಾಯಿಂಟ್ಸ್ ಗಳನ್ನ ಹಿಡ್ಕೊಂಡು ಹೋಗ್ಕೊಬಿಡಿ ಪೂರ್ತಿ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಸ್ಟೆಮ್ಮಿಂಗ್ ಆಫ್ ದ ಕ್ವೆಶ್ಚನ್ ಸ್ಟೂಡೆಂಟ್. ಇಫ್ ಯು ಫೈಂಡ್ ಎನಿ ರಿಲೇಟೆಡ್ ವರ್ಡ್ಸ್ ವಿಚ್ ಯು ಫೈಂಡ್ ಇನ್ ದ ಪ್ಯಾಸೇಜ್, ಇಸ್ ನಾಟ್ ಗೋಯಿಂಗ್ ಟು ಬಿ ದ ರೈಟ್ ಆನ್ಸರ್. ಯು ಆರ್ ಗೋಯಿಂಗ್ ಟು ಬಿ ಡಿರೈಡ್. ಫ್ಲಾಟ್ಲಿ ವಿಲ್ ಬಿ ಡಿರೈಡ್. Let's see that's option number 2. By working in their gardens, men engage in profit making activity. ಸ್ಟೂಡೆಂಟ್ಸ್ ಗಾರ್ಡನ್ ಅಲ್ಲಿ ವರ್ಕ್ ಮಾಡ್ತಾ ಪ್ರಾಫಿಟ್ ಮಾಡ್ಕೊಳ್ತಾರೆ ಅಂತ. ಪ್ರಾಫಿಟ್ ಅಂದ್ರೆ ಆ ತರ ಕೊಟ್ಟಿಲ್ಲ ಇಲ್ಲಿ. ಮೆಟೀರಿಯಲ್ ಕಂಫರ್ಟ್ ಈ ತರ ಮೇಕಿಂಗ್ ಆಕ್ಟಿವಿಟಿ ಪ್ರಾಫಿಟ್ ಅಂತ ಕೊಟ್ಟಿಲ್ಲ. ಇದು ಆಗಲ್ಲ, ರೈಟ್? ಅಲ್ಲಿ ಅವ್ರಿಗೆ ಪ್ಲೆಜರ್ ಸಿಗುತ್ತೆ ಅಂತ ಹೇಳ್ತಾರೆ. ಆಪ್ಷನ್ ನಂಬರ್ 3 ನೋಡೋಣ. ಮೆನಿ ಮೆನ್ ವರ್ಕಿಂಗ್ ಇನ್ ದರ್ ಗಾರ್ಡನ್ಸ್ ಗೆಟ್ ದ ಜಾಯ್ ಕ್ರಿಯೇಟಿಂಗ್ ಬ್ಯೂಟಿ ಇನ್ ಸ್ಪ್ರಿಂಗ್ಸ್. ಇದು ನಮ್ಮ ಸರಿಯಾದ ಉತ್ತರ. ಕೊಟ್ಟಿದಾರಲ್ವಾ, ಸ್ಪ್ರಿಂಗ್ಸು, ಅಟಮು, ರಿಜಾಯ್ಸ್ ಆಗ್ತಾರೆ, ಆಂಗ್ಸಿಟಿಯನ್ನ ಮರೆತು ಹೋಗ್ತಾರೆ ಅಲ್ವಾ, ಜುಬಿಲಿಯೇಷನ್ ಫೀಲ್ ಮಾಡ್ತಾರೆ, ಆ ತರ ಇದೆ. ಈ ಸರಿ ಏನಿಸ್ತಾರೆ? 4th ಆಪ್ಷನ್ ಒಂದು ನೋಡೋಣ. ವರ್ಕಿಂಗ್ ಇನ್ ದ ಗಾರ್ಡನ್ ಶುಡ್ ಬಿ ಮೇಕ್ ಕಂಪಲ್ಸರಿ ಫಾರ್ ಸಿಟಿ ಡೆಲ್ಲರ್ಸ್. ಸರ್ಕಾರ ಮಾಡ್ಬೇಕಾ ಇದನ್ನ? ಯಾರು ಸಿಟಿಯಲ್ಲಿ ವಾಸ ಮಾಡ್ತಿದ್ದಾರೆ ಅವ್ರಿಗೆ ಕಂಪಲ್ಸರಿ ಗಾರ್ಡನ್ ಅಲ್ಲಿ ವರ್ಕ್ ಮಾಡಿಸ್ಲೇಬೇಕು. ದಿಸ್ ಇಸ್ ಔಟ್ ಆಫ್ ಸಿಲೆಬಸ್ ಸ್ಟೂಡೆಂಟ್ಸ್. ಇಟ್ ಇಸ್ ನಾಟ್ ಗಿವನ್ ಎಟ್ ಆಲ್. Hope you are getting started. So option number 3 is the right answer. ನಿಮ್ಮ ಕೀ ಆನ್ಸರ್ಸ್ ಗಳನ್ನ ಚೆಕ್ ಮಾಡ್ಕೊಳ್ಳಿ. ನನಗೆ ವಾಟ್ಸ್ಆಪ್ ಮಾಡಿ ಅಥವಾ ಕಮೆಂಟ್ ಮಾಡಿ, ರೈಟ್? ಇದು ಯೂಟ್ಯೂಬಿಗೆ ಅಪ್ಲೋಡ್ ಆಗುತ್ತೆ. ಯು ಕ್ಯಾನ್ ಸಿ ಇಟ್. ಕ್ವೆಶ್ಚನ್ ನಂಬರ್ 26, ಲಾಸ್ಟ್ 2 more questions. ಅಕಾರ್ಡಿಂಗ್ ಟು ದ ಪ್ಯಾಸೇಜ್. ಮತ್ತೆ ಅದೇ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಪ್ಯಾಸೇಜ್, ಪೂರ್ತಿ ಪ್ಯಾಸೇಜ್ ಓದಲೇಬೇಕು ನೀವು. ಅಕಾರ್ಡಿಂಗ್ ಟು ಪ್ಯಾಸೇಜ್ ಅಂತ ಬ್ಯಾಕ್ ಟು ಬ್ಯಾಕ್ 3 ಕ್ವಶನ್ಸ್ ನ ಕೇಳಲಾಗಿದೆ. ಮ್ಯಾನ್ ಲೈಕ್ಸ್ ಟು ಥಿಂಕ್ ದಟ್ ಹಿಸ್ ಹ್ಯಾಪಿನೆಸ್ ಡಿಪೆಂಡ್ಸ್ ಆನ್ ಹಿಸ್ ಫಿಲಾಸಫಿ. ಮನುಷ್ಯ ತನ್ನ ಹ್ಯಾಪಿನೆಸ್ ಫಿಲಾಸಫಿಯಲ್ಲಿ ಇದೆ ಅಂತ ಥಿಂಕ್ ಮಾಡೋದನ್ನ, ಯೋಚಿಸೋದನ್ನ ಇಷ್ಟಪಡ್ತಾನೆ ಅಂತ ಕೊಟ್ಟಿದ್ದಾರೆ. ನಿಜಾನ ಇದು? ಅಲ್ಲ. ಮ್ಯಾನ್ಸ್ ಹ್ಯಾಪಿನೆಸ್ ಡಿಪೆಂಡ್ಸ್ ಆನ್ ಹ್ಯಾವಿಂಗ್ ಅ ರೈಟ್ ಫಿಲಾಸಫಿ. ನೋಡಿ, ನಿಮ್ಗೆ ಪ್ಯಾಸೇಜ್ ಅಲ್ಲಿ ಕೊಟ್ಟಿಲ್ಲ. ನೀವು ಪ್ಯಾಸೇಜ್ ಓದಿದಾಗ ನೀವು ಗೆಸ್ ಮಾಡಿ ಬರೀಬೇಕು. ಇಟ್ಸ್ ಕೈಂಡ್ ಆಫ್ ಕ್ರಿಟಿಕಲ್ ಅನಾಲಿಸಿಸ್ ಯು ಕ್ಯಾನ್ ಸೇ. ಮ್ಯಾನ್ಸ್ ಹ್ಯಾಪಿನೆಸ್ ಡಿಪೆಂಡ್ಸ್ ಆನ್ ಹ್ಯಾವಿಂಗ್ ಅ ರೈಟ್ ಫಿಲಾಸಫಿ. ಲಾಸ್ಟ್ ಪ್ಯಾಸೇಜ್ ಅಲ್ಲಿ ಕೊಟ್ಟಿಲ್ವಾ? ರೈಟ್ ಫಿಲಾಸಫಿಯಲ್ಲಿ ಮ್ಯಾನ್ ಹ್ಯಾಪಿನೆಸ್ ಸಿಗುತ್ತೆ ಅಂತ ಸದ್ಯಕ್ಕೆ ಸರಿ ಅನಿಸ್ತಿದೆ. ಬನ್ನಿ ನಿಮ್ಮ ಒಂದು ಕನ್ಫರ್ಮೇಶನ್ ಗೋತರ ನೆಕ್ಸ್ಟ್ 2 ಆಪ್ಷನ್ಸ್ಗಳನ್ನು ನೋಡೋಣ. ಮ್ಯಾನ್ ಡಸ್ ನಾಟ್ ಲೈಕ್ ಟು ಥಿಂಕ್ ದ್ಯಾಟ್ ಹಿಸ್ ಹ್ಯಾಪಿನೆಸ್ ಲಾರ್ಜ್ಲಿ ಡಿಪೆಂಡ್ಸ್ ಆನ್ ಹಿಸ್ ಫಿಲಾಸಫಿ. ಮನುಷ್ಯ ತನ್ನ ಹ್ಯಾಪಿನೆಸ್ ಮೇಲೇನೆ ನನ್ನ ಫಿಲಾಸಫಿ ಡಿಪೆಂಡ್ ಆಗಿದೆ ಅಂತ ಥಿಂಕ್ ಮಾಡೋದನ್ನ ಇಷ್ಟ ಪಡಲ್ಲ ಅಂತ ಕೊಟ್ಟಿದ್ದಾರೆ. ಐ ಡೋಂಟ್ ಥಿಂಕ್ ಸೊ. ದ ಸ್ಟೇಟ್ಮೆಂಟ್ ಇಸ್ ನಾಟ್ ಎಟ್ ಆಲ್ ಗಿವನ್.
Even if you read it number of times, you won't get it. Well, what is the last option? The last option, fourth one, is philosophy and philosophy and I think are basically related. I think there might be a misspelling, students. Spelling mistake agide, but E options kuda kotilla. I go with option number 2 is my answer. Right, students? Well, question number 27. In a civilized societies, so-called civilized society ಅಂತ ಹೇಳ್ತಾರೆ, what do you call that? Civilized society. ಏನು ಹೇಳ್ತೀರಪ್ಪ? Civilized, is civilized and uncivilized. Well, ಬನ್ನಿ ಕ್ವಶನ್ ನೋಡೋಣ. It is quietly forgotten that man needs are more complex than those of animals. ಮನುಷ್ಯ ಇಲ್ಲೊಂದು ವಿಷಯನ ಮರ್ತೋಗಿದ್ದೇನೆ, ಏನಂತ? ಮ್ಯಾನ್ ನೀಡ್ಸ್ ಆರ್ ಮೋರ್ ಕಾಂಪ್ಲೆಕ್ಸ್ ದ್ಯಾನ್ ದೋಸ್ ಆಫ್ ಅನಿಮಲ್ಸ್ ಅಂತ. ಮನುಷ್ಯನ ಬೇಕು ಬೇಡಗಳೇನಿದೆಯಲ್ವಾ, ಅವು ಪ್ರಾಣಿಗಳಿಗಿಂತ ಕಾಂಪ್ಲೆಕ್ಸ್ ಆಗಿದೆ ಅಂತ ಕೊಡ್ತಾ ಇದ್ದಾರೆ. ಸರಿನಾ ತಪ್ಪ? ನೋಡಿ, ಪೀಪಲ್ ಹ್ಯಾವ್ ಎ ಟೆಂಡೆನ್ಸಿ ಟು ಫಾರ್ಗೆಟ್ ದ್ಯಾಟ್ ಮ್ಯಾನ್ ನೀಡ್ಸ್ ಆರ್ ರೂಟೆಡ್ ಇನ್ ಇನ್ಸ್ಟಿಂಕ್ಟ್ ಅಂತ. ಮನುಷ್ಯರು ಮರ್ತು ಹೋಗಿದ್ದಾರೆ, ಏನಂತ? ಅವನು ಬೇಕು ಬೇಡಗಳು ರೂಟೆಡ್ ಇನ್ ಇನ್ಸ್ಟಿಂಕ್ಟ್ ಅಲ್ಲಿ, ಅವನ ಪ್ರವೃತ್ತಿಯಲ್ಲಿ ಬೇರೂರಿವೆ ಅಂತ ಕೊಟ್ಟಿದ್ದಾರೆ. ಸರಿ ಆಗತ್ತಾ? ಥಿಂಕ್ ಮಾಡಿ. ಇಟ್ ಈಸ್ ಸೆಲ್ಡಮ್ ಫಾರ್ಗಾಟನ್ ದ್ಯಾಟ್ ಮ್ಯಾನ್ ಈಸ್ ಬೇಸಿಕಲ್ ಆ್ಯಂಡ್ ಅನಿಮಲ್. ಮನುಷ್ಯ ತಾನೂ ಕೂಡ ಒಂದು ಪಶು, ಒಂದು ಪ್ರಾಣಿ ಅನ್ನೋದನ್ನ ಅವಾಗವಾಗ ಮರಿತಿರ್ತಾನೆ ಅಂತ ಕೊಟ್ಟಿದ್ದಾರೆ. ನಾಲ್ಕನೇ ಆಪ್ಷನ್, ಮ್ಯಾನ್ಸ್ ಹ್ಯಾಪಿನೆಸ್ ಇಸ್ ಡಿಟರ್ಮೈನ್ಡ್ ಬೈ ದ ವೆಲ್ತ್ ಹಿ ಪೊಸೆಸಸ್. ಇದು ನೆಗೆಟಿವ್ ಆಗಿದೆ, ಒಪ್ಪಲ್ಲ. ಮ್ಯಾನ್ಸ್ ಹ್ಯಾಪಿನೆಸ್ ಇಸ್ ಡಿಟರ್ಮೈನ್ಡ್ ಬೈ ದ ವೆಲ್ತ್ ಹಿ ಪೊಸೆಸಸ್. ಮನುಷ್ಯನ ಹತ್ರ ಎಷ್ಟು ದುಡ್ಡು ಕೂಡಿಟ್ಟಿದ್ದಾನೆ, ಎಷ್ಟು ಆಸ್ತಿ ಮಾಡಿದ್ದಾನೆ, ಇದರ ಮೇಲೆ ನಿರ್ಧರಿಸಲಾಗುತ್ತೆ ಅಂತೆ ಮನುಷ್ಯನ ಒಂದು ಸಂತಸವನ್ನ. ಆಗಲ್ಲ. ಸೊ ವಿದ್ಯಾರ್ಥಿಗಳೇ, ಕಮೆಂಟ್ ಮಾಡಿ ಆನ್ಸರ್ ತಿಳಿಸಿ. ನಾನಿದ್ರೆ ಆಪ್ಷನ್ ನಂಬರ್ 1 ಹೋಗ್ತಾ ಇದ್ದೀನಿ, ನೀವು ಯಾವ ಆಪ್ಷನ್ಗೆ ಹೋಗ್ತೀರಾ ಅನ್ನೋದನ್ನ ನಮ್ಗೆ ಸ್ವಲ್ಪ ಕಮೆಂಟ್ ಮಾಡಿ. ನಿಮಗೆ ಏನಾದರೂ ಕಮೆಂಟ್ ಮಾಡೋ ಇಷ್ಟ ಇದ್ರೆ ಯು ಕ್ಯಾನ್ ಗೋ ವಿತ್ ದಿಸ್ ಒನ್. ಇದು ಹೌದಾ ಅಲ್ವಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ನಿಮಗೆ ಆನ್ಸರ್ನ ಕೊಡ್ತೀನಿ. ಸೊ ವಿದ್ಯಾರ್ಥಿಗಳೇ, ಇದಾಗಿತ್ತು ಪ್ಯಾಸೇಜ್ 1 ಮೇಲೆ ಕೆಲವು ಪ್ರಶ್ನೆಗಳು, ಪ್ಯಾಸೇಜ್ 2 ಮೇಲೆ 2ಗಳು. ಸುಮಾರು ಜನ ಕಾಲ್ ಮಾಡಿದ್ರಿ, ಸರ್ ಇದು ವಿಡಿಯೋ ಮಾಡಿ ಅಂತ, ನಿಮ್ಗೋಸ್ಕರ ಮಾಡಿದ್ದೇನೆ ವಿದ್ಯಾರ್ಥಿಗಳೇ. ವೆಲ್, ಇವತ್ತು ತಾರೀಕು 28, ನಾಳೆ ದಿನ ವಿದ್ಯಾರ್ಥಿಗಳೇ 29 ಆಗಸ್ಟ್ 2024 ಗುರುವಾರ. ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಯಾರೆಲ್ಲ PDO VAO ಎಕ್ಸಾಮ್ನ ಅಟೆಂಪ್ಟ್ ಮಾಡ್ತಾ ಇದ್ದೀರಾ, ಲೆಟ್ ಮೀ ಟೈಪ್ ಹಿಯರ್ PDO ರೈಟ್ ಆ್ಯಂಡ್ VAO, ಈ ಪರೀಕ್ಷೆಗಳನ್ನು ನೀವು ಅಟೆಂಡ್ ಮಾಡ್ತಾ ಇದ್ದೀರಾ ಅಂದರೆ ವಿದ್ಯಾರ್ಥಿಗಳೇ, ನಿಮಗಾಗಿ ಕೊನೆಯ ಬ್ಯಾಚು PDO VAOಗೋಸ್ಕರ 1000 ರೂಪೀಸ್ ಬದಲು ಜಸ್ಟ್ 600 ರೂಪಾಯಿ ಮಾತ್ರ ನಿಮಗೆ ಫೀಸ್ನ ನಾನು ಚಾರ್ಜ್ ಮಾಡ್ತಾ ಇದ್ದೇನೆ. ಜಸ್ಟ್ rupees 600 ಓನ್ಲಿ ಫಾರ್ ದಿಸ್ ಬ್ಯಾಚ್. ಇನ್ನು ಯಾರೆಲ್ಲ MTS CGL ಎಲ್ಲ ಬರೀತಾ ಇದ್ದಾರೆ, SLC ಪಾಸ್ ಆಗಿ MTS, ಡಿಗ್ರಿ ಬೇಸು CGL ಇವರೆಲ್ಲ ಪಾಸ್ ಮಾಡಬೇಕಿದೆಯಪ್ಪ ಅಂದರೆ ನಿಮಗೂ ಕೂಡ ವಿದ್ಯಾರ್ಥಿಗಳೇ 600 ರೂಪಾಯಿ ಮಾತ್ರ, ಈ ಬ್ಯಾಚ್ ಮಾತ್ರ. Hope you got the answer, students. All the very best. Thank you so much. Shortly I'll come with one more new video. God bless you all. Take care. Bye bye.